Hello everyone, welcome to NETUG and welcome to Biology KCT Crash Course. ಇಲ್ಲಿ ನಾನು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಚಾಪ್ಟರಿಂದ ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದೇನೆ. ಜೊತೆಗೆ ಬಹಳಷ್ಟು ನ್ಯೂಮರಿಕಲ್ಸ್ ಕೂಡ ಇದೆ, ಇದನ್ನು ಕೂಡ ಸಾಲ್ವ್ ಮಾಡ್ತಾ ಇದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ನಿಮ್ಮ KCT ಹಾಗೂ ನೀಟ್ ಪ್ರಿಪ್ರೇಷನ್ಗೆ ಈ ವಿಡಿಯೋ ಬಹಳ ಹೆಲ್ಪ್ ಆಗುತ್ತೆ. ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಲೆಟ್ ಅಸ್ ಸಿ ದ ಫಸ್ಟ್ ಕ್ವಶನ್. A normal visioned man whose father was colorblind marries a woman whose father was also colorblind. Their first child is a daughter. What are the chances of this child to be colorblind? ಅವರಿಗೆ ಹುಟ್ಟುವಂಥ ಫಸ್ಟ್ ಚೈಲ್ಡ್ ಡಾಟರ್. ಸೊ ಆ ಡಾಟರ್ ಕಲರ್ ಬ್ಲೈಂಡಾ ಅಲ್ವಾ ಅಂತ ನಾವು ಕಂಡುಹಿಡಬೇಕಷ್ಟೇ. ಸೊ ಈ ಕ್ವಶನ್ ಅಂತಹ ಟಫ್ ಇಲ್ಲ, ಟ್ರಿಕಿ ಇದೆ ಬಟ್ ಈಸಿ ಇದೆ ನೋಡಿ. ಅ ನಾರ್ಮಲ್ ವಿಷನ್ಡ್ ಮ್ಯಾನ್ ಹಂಗಿದ್ದಾಗ ಜೀನೋಟೈಪ್ ಏನಾಗಬೇಕು? XY. ಆದರೆ ಅವನ ತಂದೆ ಕಲರ್ ಬ್ಲೈಂಡ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ತಂದೆ ಜೀನೋಟೈಪ್ ಹೇಗಿರಬೇಕು? XCY. ಅಂದರೆ ತಂದೆ 100% ಕಲರ್ ಬ್ಲೈಂಡ್, ಅವನ X ಕ್ರೋಮೋಸೋಮಲ್ಲಿ ಪ್ರಾಬ್ಲಮ್ ಇದೆ ಅಲ್ವಾ. ಸೊ ಈ ಕಡೆ ನೋಡಿ, ಮ್ಯಾರೀಸ್ ಅ ವುಮನ್ ಹೂಸ್ ಫಾದರ್ ವಾಸ್ ಆಲ್ಸೋ ಕಲರ್ ಬ್ಲೈಂಡ್. ಅರ್ಥ ಮಾಡ್ಕೊಳ್ಳಿ. ಸೊ ಒಂದು ವುಮನ್, ಅವಳ ತಂದೆ ಕೂಡ ಕಲರ್ ಬ್ಲೈಂಡ್ ಅಂದರೆ XCY. ಅಂದರೆ ಒಂದಂತೂ ಶ್ಯೂರ್ ಆಯಿತು, ತಂದೆಯಿಂದ ಒಂದು X ಕ್ರೋಮೋಸೋಮ್ ಮಗಳಿಗೆ ಬಂದಿದೆ. ಆ X ಕ್ರೋಮೋಸೋಮಲ್ಲೇ ಡಿಫೆಕ್ಟ್ ಇರೋದು ಅಲ್ವಾ. ಸೊ ಹಾಗೆ ನೋಡೋದಾದರೆ ಮಗಳು ಕ್ಯಾರಿಯರ್ ಆಗಿರ್ತಾಳೆ ಡಿಸೀಸ್ಗೆ, ಬಟ್ ಕಲರ್ ಬ್ಲೈಂಡ್ ಅಲ್ಲ. ಸೊ ಇಬ್ಬರು ನಾರ್ಮಲ್ ವಿಷನ್ಡು, ಬಟ್ ಆ ವೈಫ್ ಏನಿದ್ದಾಳೆ ಅವಳು ಈ ಕ್ಯಾರಿಯರ್ ಆಗಿರ್ತಾಳೆ. ಸೊ ಹಂಗೆ ನೋಡೋದಾದರೆ ನಾವೀಗ XY ನಾರ್ಮಲ್ ಮ್ಯಾನ್ ಮತ್ತು ಕ್ಯಾರಿಯರ್ ವುಮನ್ XCX ಈ ಥರ ನಾವೀಗ ಕ್ರಾಸ್ ಮಾಡಿದಾಗ ನಿಮಗೆ ಗ್ಯಾಮೆಟ್ಸ್ ನೋಡಿ XY XCX ಅಲ್ವಾ. ಸೊ ಈಗ ನಾವೀಗ ಅದರ ರಿಸಲ್ಟ್ ನೋಡಿದರೆ XCಗೆ ಕ್ರಾಸ್ ಆದಾಗ ಅಥವಾ ಫರ್ಟಿಲೈಸ್ ಆದಾಗ ನಮಗೆ ಸಿಗುವಂಥದ್ದು ಫಸ್ಟ್ ಚೈಲ್ಡು ಫೀಮೇಲ್, ಆದರೆ ಅವಳು ಕ್ಯಾರಿಯರ್ ಆಗಿದ್ದಾಳೆ. ಸೊ ಅವಳು ಕಲರ್ ಬ್ಲೈಂಡ್ ಅಲ್ಲ. ಸೊ XC ಅಂತ ಕಂಡೀಷನ್, ಹೋಮೋಸೈಗಸ್ ಕಂಡೀಷನ್ ಬಂದಿದ್ದರೆ ಆ ಫೀಮೇಲ್ ಚೈಲ್ಡ್ ಕಲರ್ ಬ್ಲೈಂಡ್ ಅಂತ ಹೇಳ್ಬೋದಿತ್ತಪ್ಪ. ಆದರೆ ಇನ್ನೊಂದು Xಲ್ಲಿ ಯಾವುದೇ ರೀತಿಯಾದಂಥ ಡಿಫೆಕ್ಟ್ ಇಲ್ಲ. ಸೊ ಶಿ ಈಸ್ ನಾರ್ಮಲ್, ಬಟ್ ಶಿ ಈಸ್ ಅ ಕ್ಯಾರಿಯರ್ ವುಮನ್ ಫಾರ್ ಕಲರ್ ಬ್ಲೈಂಡ್ನೆಸ್. ಸೊ ಎರಡನೇ ಚೈಲ್ಡ್ ನೋಡಿ, ಫೀಮೇಲ್ ಚೈಲ್ಡು, ಅದು ಕೂಡ ನಾರ್ಮಲ್ XX. ದೆರ್ ಇಸ್ ನೋ C ಎಟ್ ಆಲ್ ಅಲ್ವಾ, ಶಿ ಈಸ್ ನಾರ್ಮಲ್. ಮಗ ನೋಡಿ XCY ಅಲ್ವಾ. ಸೊ ಇವನು 100% ಕಲರ್ ಬ್ಲೈಂಡ್. ಇನ್ನೊಂದು ಕಡೆ ನೋಡಿ ಮಗ, ಲಾಸ್ಟ್ ಮಗ XY. ಸೊ ಇವನು ಕೂಡ ನಾರ್ಮಲ್ ಅಲ್ವಾ. ಸೊ ಹಾಗಿದ್ದರೆ ಫಸ್ಟ್ ಡಾಟರ್ ಕ್ಯಾರಿಯರ್ ಬಟ್ ನಾಟ್ ಕಲರ್ ಬ್ಲೈಂಡ್. ಸೊ ಇಲ್ಲಿ ಪರ್ಸೆಂಟೇಜ್ ನೋಡೋದಾದರೆ 0% ಅಲ್ವಾ. ಯಾವುದೇ ಫಸ್ಟ್ ಚೈಲ್ಡ್ ಏನಿದೆ ಡಾಟರ್ ಚೈಲ್ಡ್, ಶಿ ಈಸ್ ನಾಟ್ ಕಲರ್ ಬ್ಲೈಂಡ್. ಸೊ ನಮಗೆ ಬೇಕಾಗಿದ್ದು ಅವಳು ಕಲರ್ ಬ್ಲೈಂಡಾ ಅಲ್ವಾ, ಏನು ಪರ್ಸೆಂಟೇಜ್? ದೆರ್ ಇಸ್ ನೋ ಚಾನ್ಸ್ ಎಟ್ ಆಲ್. ಸೊ 0%. ಆಪ್ಷನ್ ಎ ಕರೆಕ್ಟ್ ಇದೆ. ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕ್ವಶನ್. ನೆಕ್ಸ್ಟ್ ನೋಡಿ, ಇಫ್ 2 pea plants ಹ್ಯಾವಿಂಗ್ ವೈಲೆಟ್ ಅಂದರೆ ಡಾಮಿನೆಂಟ್ ಕಲರ್ಡ್ ಫ್ಲವರ್ಸ್ ವಿತ್ ಅನ್ನೋನ್ ಜೀನೋಟೈಪ್ಸ್ ಆರ್ ಕ್ರಾಸ್ಡ್, 75% ಆಫ್ ದಿ ಫ್ಲವರ್ಸ್ ಆರ್ ವೈಲೆಟ್ ಆ್ಯಂಡ್ 25% ಆರ್ ವೈಟ್. ದ ಜಿನೋಟಿಪಿಕ್ ಕಾನ್ಸ್ಟಿಟ್ಯೂಷನ್ ಆಫ್ ದ ಪೇರೆಂಟ್ಸ್ ಹ್ಯಾವಿಂಗ್ ವೈಲೆಟ್ ಕಲರ್ಡ್ ಫ್ಲವರ್ಸ್ ವಿಲ್ ಬಿ. ಇಲ್ಲಿ ನಾವೇನು ಕಂಡುಹಿಡಬೇಕು ಅಂತ ಹೇಳಿದ್ರೆ, ವಾಟ್ ಈಸ್ ದ ಜಿನೋಟೈಪಿಕ್ ಕಾನ್ಸ್ಟಿಟ್ಯೂಷನ್ ಆಫ್ ದಿ ಪೇರೆಂಟ್ಸ್. ಓಕೆ, ಈಗ 2 pea plants ಇದೆ, ಅದು ಎರಡೂ ಕೂಡ ವೈಲೆಟ್ ಕಲರ್ಡ್ ಫ್ಲವರ್ಸನ್ನು ಹೊಂದಿದೆ. ಸೊ ಹಾಗಿದ್ದಾಗ ಈಗ ನಾವು ಒಂದು ಪ್ಲ್ಯಾಂಟನ್ನು ತಗೊಂಡ್ರೆ ಜೀನೋಟೈಪ್ ಏನಿರಬಹುದು? ನಾವೀಗ ಸುಮ್ಮನೆ ಕ್ಯಾಪಿಟಲ್ ವಿ ಅಂತ ಹಾಕೋಣ. ಎರಡನೇ ಪೇರೆಂಟ್ ತಗೊಂಡ್ರೆ ಅದನ್ನು ಕೂಡ ನಾವು ಕ್ಯಾಪಿಟಲ್ ವಿ ಅಂತ ಮಾಡೋಣ. ಹಾಗಾದರೆ ನಾವು ಕ್ರಾಸ್ ಎಲ್ಲ ಮಾಡಿದ್ರೆ ನಮಗೇನು ಸಿಗುತ್ತೆ? ಎಲ್ಲ 100ಕ್ಕೆ 100% ನಮಗೆ ಸಿಗೋದು ವೈಲೆಟ್ ಕಲರ್ಡ್ ಫ್ಲವರ್ಡ್ ಪ್ಲ್ಯಾಂಟ್ಸ್ ಅಲ್ವಾ. ಸೊ ಆದರೆ ಇಲ್ಲಿ ಕೇಳಿದಾನೆ 75% ಆಫ್ ದಿ ಫ್ಲವರ್ಸ್ ಆರ್ ವೈಲೆಟ್, 25 ವೈಟ್. ಸೊ ಈ ಒಂದು ಜೀನೋಟೈಪಿಕ್ ಕಂಡೀಷನ್ ಆಫ್ ದಿ ಪೇರೆಂಟ್ಸ್, ಎರಡು ಪೇರೆಂಟ್ಸಲ್ಲಿ ನಮಗೆ ವೈಟ್ ಕಲರ್ ಸಿಗೋದಿಲ್ಲ. ಸೊ ಅದು ಕ್ಯಾನ್ಸಲ್ ಮಾಡೋಣ. ನೆಕ್ಸ್ಟ್ ಕಂಡೀಷನ್ ತಗೊಂಡ್ರೆ ಕ್ಯಾಪಿಟಲ್ ವಿ ಒಂದು ಪೇರೆಂಟು, ಇನ್ನೊಂದನ್ನು ಹೆಟ್ರೋಸೈಗಸ್ ತೊಗೊಳ್ಳೋಣ, ಕ್ಯಾಪಿಟಲ್ ವಿ ಸ್ಮಾಲ್ ವಿ. ಹಿಂಗೂ ಮಾಡಿದರೂ ಕೂಡ ನಮಗೆ ಯಾವುದೇ ಕಂಡೀಷನಲ್ಲೂ ನಮಗೆ ವೈಟ್ ಕಲರ್ ಸಿಗೋದಿಲ್ಲ. ಯಾಕೆಂತ ಹೇಳಿದ್ರೆ ಎರಡನೇ ಪೇರೆಂಟಲ್ಲಿ ಕೂಡ ಕ್ಯಾಪಿಟಲ್ ಲೆಟರ್ ವಿ ಇದೆ. ಸೊ ನಿಮಗೆ ಸ್ಮಾಲ್ ವಿ ಸಿಗ್ಬೇಕು ತಾನೆ ವೈಟ್ ಕಲರ್ಗೆ, ಅದು ಸಿಗೋದಿಲ್ಲ ಇಲ್ಲಿ. ಸೊ ಅದು ಕೂಡ ಹೋಯಿತು. ಹಾಗಾದರೆ ಈಗ ಇನ್ನೊಂದು ಪೇರೆಂಟು ಕ್ಯಾಪಿಟಲ್ ವಿ ಸ್ಮಾಲ್ ವಿ ಕ್ರಾಸ್ಡ್ ವಿತ್ ಕ್ಯಾಪಿಟಲ್ ವಿ ಸ್ಮಾಲ್ ವಿ, ಅಂದರೆ ಬೋತ್ ಆರ್ ಹೆಟ್ರೋಸೈಗಸ್. ಹಾಗಿದ್ದ ಪಕ್ಷದಲ್ಲಿ ನಮಗೆ ಈ ಮೊದಲ 3 ಏನಿದೆ, ಈ ಆಫ್ಸ್ಪ್ರಿಂಗ್ಸ್ ಏನು ಸಿಗುತ್ತೆ ನಮಗೆ ಪನ್ನೆಟ್ ಸ್ಕೋರಲ್ಲಿ, ಅವುಗಳು ವೈಲೆಟ್ ಕಲರ್ನ ಫ್ಲವರ್ಸನ್ನು ಹೊಂದಿರುತ್ತೆ. ಲಾಸ್ಟಲ್ಲಿ ಒಂದು ಬರುತ್ತೆ ನೋಡಿ ಸ್ಮಾಲ್ ವಿ, ಅದೇನಾಗಿದೆ ಅಂತ ಹೇಳಿದ್ರೆ ವೈಟ್ ಕಲರ್ ಫ್ಲವರ್ಸನ್ನು ಹೊಂದಿರುತ್ತೆ. ಸೊ 75% ವೈಲೆಟ್ ಬಂದಿದೆ, 25% ವೈಟ್ ಬಂದಿದೆ. ಸೊ ದ್ಯಾಟ್ಸ್ ಇಟ್. ಸೊ ಹಾಗಿದ್ದ ಪಕ್ಷದಲ್ಲಿ ಎರಡೂ ಪೇರೆಂಟ್ಸ್ಗಳು ಹೆಟ್ರೋಸೈಗಸ್ ಆಗಿರಬೇಕು. ಅಂದರೆ ಅವರ ಜೀನೋಟೈಪ್ ಏನಿರುತ್ತೆ? ಕ್ಯಾಪಿಟಲ್ ವಿ ಸ್ಮಾಲ್ ವಿ. ದ್ಯಾಟ್ಸ್ ಇಟ್. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಇದೊಂದು ಬಹಳ ಕಾಮನ್ ಕ್ವಶನ್ ಆ್ಯಕ್ಚುಲಿ KCETಯಲ್ಲಿ. ಅದಕ್ಕೆ ನಾನು 2 ಕ್ವಶನ್ ಹಾಕ್ಬಿಟ್ಟಿದ್ದೀನಿ ನಿಮಗೆ ಪ್ರಾಕ್ಟೀಸ್ ಆಗಲಿ ಅಂತ ಹೇಳ್ಬಿಟ್ಟು. ದ ನಂಬರ್ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ ಗ್ಯಾಮೆಟ್ಸ್ ಪ್ರೊಡ್ಯೂಸ್ಡ್ ಫ್ರಮ್ ಅನ್ ಆರ್ಗ್ಯಾನಿಸಮ್ ವಿತ್ ಜೀನೋಟೈಪ್ PP, QQ, RR, SS ಅಂದರೆ ಇದು ಪ್ಯೂರ್ ಹೆಟ್ರೋಸೈಗಸ್ಸು. ಇಲ್ಲಿ 4 ಜೀನ್ಸ್ ಇದೆ, 4
ಅದರದ್ದು 4 ಅಲೀಲ್ಸ್ಗಳನ್ನು ಕೊಟ್ಟಿದ್ದಾನೆ ಅಲ್ವಾ. ಸೊ ಎಲ್ಲ ಹೆಟರೋಜೈಗಸಲ್ಲಿದೆ. ಓಕೆ, ಎಷ್ಟು 2 8 4 16 ಅಂಥೇಳಿ. ಸಿ ವೆರಿ ಸಿಂಪಲ್. ಈ ಥರ ಇದ್ದಾಗ ನಿಮಗೆ ಗ್ಯಾಮೆಟ್ಸ್ ಎಷ್ಟು ಉತ್ಪತ್ತಿ ಆಗ್ತದೆ ಇದರಿಂದ ಅಂತ ಕಂಡುಹಿಡಿದು ಸುಲಭ. ಸೊ ಇಲ್ಲಿ ಎಷ್ಟು ಹೆಟರೋಜೈಗಸ್ ಪೇರ್ಸ್ ಇದೆ ಅಂತ ಕಂಡುಹಿಡಬೇಕು ಒಂದು ಪರ್ಟಿಕ್ಯುಲರ್ ಜೀನೋಟೈಪಲ್ಲಿ. ನೋಡಿ, ಕ್ಯಾಪಿಟಲ್ ಪಿ ಸ್ಮಾಲ್ ಪಿ, ಸೊ ಹಾಗಿದ್ರೆ ಅದು ಒಂದು ಹೆಟರೋಜೈಗಸ್ ಆಯಿತು. ಕ್ಯಾಪಿಟಲ್ ಕ್ಯೂ ಸ್ಮಾಲ್ ಕ್ಯೂ ಅದೊಂದು ಹೆಟರೋಜೈಗಸ್ಸು, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಅದೊಂದು ಹೆಟರೋಜೈಗಸ್ಸು, ಕ್ಯಾಪಿಟಲ್ ಎಸ್ ಸ್ಮಾಲ್ ಎಸ್ ಒಂದೊಂದು ಹೆಟರೋಜೈಗಸ್ಸು. ಸೊ ನಮಗೆ ಇಲ್ಲಿ 4 ಹೆಟರೋಜೈಗಸ್ ಇದೆ ಒಂದು ಜೀನೋಟೈಪಲ್ಲಿ ಅಲ್ವಾ. ಸೊ ಹಾಗಿದ್ದ ಪಕ್ಷದಲ್ಲಿ ನಾವು ಒಂದು ಫಾರ್ಮುಲಾ ಹಾಕಬೇಕು, 2 to the power n ಅಂತ ಹೇಳಿ. n ಅಂತ ಹೇಳಿದ್ರೆ ನಂಬರ್ ಆಫ್ ಹೆಟರೋಜೈಗಸ್ ಪ್ರೆಸೆಂಟ್ ಇನ್ ದ ಜೀನೋಟೈಪ್. ಸೊ 2 to the power 4, ಯಾಕಂದರೆ 4 ಹೆಟರೋಜೈಗಸ್ ಇದೆ. ಸೊ 2 to the power 4 ಅಂದರೆ ಎಷ್ಟಪ್ಪ, 16 ಅಲ್ವಾ. ಸೊ ಆಪ್ಷನ್ ಡಿ ಕರೆಕ್ಟ್ ಇದೆ. ಸೊ ಅದೇ ಥರ ಇನ್ನೊಂದು ಕ್ವಶನ್ ಹಾಕಿದ್ದೀನಿ, ನೀವು ಆನ್ಸರ್ ಹೇಳ್ಬೋದಾ ಅಂತ ಹೇಳಿ. ದ ನಂಬರ್ ಆಫ್ ಡಿಫ್ರೆಂಟ್ ಟೈಪ್ ಆಫ್ ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಫ್ರಮ್ ಆನ್ ಆರ್ಗ್ಯಾನಿಸಮ್ ವಿತ್ ಜೀನೋಟೈಪ್ ಕ್ಯಾಪಿಟಲ್ ಎ ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಈಸ್. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ಈ ಒಂದು ಜೀನೋಟೈಪ್ನಲ್ಲಿ ಎಷ್ಟು ಹೆಟರೋಜೈಗಸ್ ಕಂಡೀಷನ್ ಇದೆ, ಒಂದೇ ಒಂದಿದೆ, ಅದು ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಅಲ್ವಾ. ಕ್ಯಾಪಿಟಲ್ ಎ ಜೊತೆ ಇನ್ನೊಂದು ಕ್ಯಾಪಿಟಲ್ ಎ ಇದೆ, ಅದು ಹೋಮೋಜೈಗಸ್ ಡಾಮಿನೆಂಟ್ ಇದೆ, ಸೊ ಅದು ಹೆಟರೋಜೈಗಸ್ ಅಲ್ಲ. ಸೊ ಈ ಜೀನೋಟೈಪ್ನಲ್ಲಿ ನಮಗೆ ಸಿಗೋದೇ ಒಂದೇ ಒಂದು ಹೆಟರೋಜೈಗಸ್ ಕಂಡೀಷನ್. ಸೊ ಫಾರ್ಮುಲಾ ಹಾಕಿ 2 to the power 1 ಈಸ್ ಈಕ್ವಲ್ ಟು 2 ಅಲ್ವಾ. ನಮಗೆ ಇದರಿಂದ 2 ಗ್ಯಾಮೆಟ್ ಸಿಗುತ್ತೆ. ನೀವು ಪ್ರಾಕ್ಟಿಕಲಾಗಿ ಮಾಡಿ ನೋಡ್ಬೋದು ಬೇಕಾದರೆ. ನೋಡಿ, ಗ್ಯಾಮೆಟ್ ತೊಗೊಂಡ್ರೆ ಈ ಜೀನೋಟೈಪಿಂದ ಒಂದು ಕ್ಯಾಪಿಟಲ್ ಎ ಕ್ಯಾಪಿಟಲ್ ಬಿ ಒಂದು ಗ್ಯಾಮೆಟಲ್ಲಿ ಹೋಗ್ತದೆ, ಇನ್ನೊಂದು ಕ್ಯಾಪಿಟಲ್ ಎ ಸ್ಮಾಲ್ ಬಿ ಇನ್ನೊಂದು ಗ್ಯಾಮೆಟಲ್ಲಿ ಹೋಗ್ತದೆ. ಸೊ ನಮಗೆ ಎಷ್ಟು ಗ್ಯಾಮೆಟ್ ಸಿಕ್ತು, 2. ಸೊ ಆಪ್ಷನ್ ಎ ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡಿ, ಇನ್ ಎ ಕ್ರಾಸ್ ಬಿಟ್ವೀನ್ ಹೋಮೋಜೈಗಸ್ ಡಾಮಿನೆಂಟು ಎ ಬಿ ಬಿ is crossed with homozygous recessive small a small b, the ratio of F2 genotypes, phenotypes ಅಲ್ಲ genotypes, ಬಿಟ್ವೀನ್ ಇಲ್ಲಿ ಈಗ 4 ಜೀನೋಟೈಪ್ಸ್ ಕೊಟ್ಟಿದ್ದಾನೆ ಅಲ್ವಾ, ಎ ಬಿ ಬಿ ಮತ್ತು ಎ ಬಿ ಬಿ ಅದು ಕೂಡ ಏನಾಗಿದೆ, ಎ ಹೆಟರೋಜೈಗಸ್ ಕಂಡೀಷನ್ ಇದೆ, ಇನ್ನೊಂದು ಕಡೆ ಎ ಹೆಟರೋಜೈಗಸ್ಸು, ಸ್ಮಾಲ್ ಬಿ ಹೋಮೋಜೈಗಸ್ಸು, ಮತ್ತು ಒಂದು ಕಂಪ್ಲೀಟ್ ಹೋಮೋಜೈಗಸ್ ರಿಸೆಸಿವ್ ವುಡ್ ಬಿ ಅಂತ ಕೊಟ್ಟಿದ್ದಾನೆ. ಸಿ ಏನು ಟೆನ್ಷನ್ ಮಾಡಲಿಕ್ಕೆ ಹೋಗಬೇಡಿ. ಈಗ ನಿಮಗೆ ಈ ಡೈಹೈಬ್ರಿಡ್ ಕ್ರಾಸ್ ಗೊತ್ತಿದೆ, ಮೆಂಡೆಲ್ಸ್ ಅಲ್ವಾ. ನಿಮಗೆ 16 ಆಫ್ಸ್ಪ್ರಿಂಗ್ಸ್ಗಳು F2 ಅನ್ನು ಕ್ರಾಸ್ ಮಾಡಿದಾಗ, ಅಂದರೆ ನೀವೀಗ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಇಂಟು ಸೇಮ್ ನೀವು ಸೆಲ್ಫಿಂಗ್ ಮಾಡಿದಾಗ ನಿಮಗೆ ಒಂದು ಇದು ಸಿಗುತ್ತೆ, 16 ಆಫ್ಸ್ಪ್ರಿಂಗ್ ಸಿಗುತ್ತೆ. ಅದೇ ಕ್ವಶನ್ ಆ್ಯಕ್ಚುಲಿ ಇದು. ಸೊ ಒಂದಂತೂ ಸತ್ಯ, ಇಲ್ಲಿ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ, ರೇಷಿಯೋಸ್ ಕೊಟ್ಟಿದ್ದಾರೆ, ಜೀನೋಟೈಪಿಕ್ ರೇಷಿಯೋ. ಸೊ ಒಂದು ಏನು ಸತ್ಯ ಅಂತ ಹೇಳಿದ್ರೆ, ಈ ಕ್ಯಾಪಿಟಲ್ ಎ ಕ್ಯಾಪಿಟಲ್ ಬಿ ಈ ಇಡೀ ಚೆಕ್ಕರ್ ಬೋರ್ಡ್ನಲ್ಲಿ ನಿಮಗೆ ಸಿಗೋದು ಫಸ್ಟ್ ಬಾಕ್ಸ್ನಲ್ಲಿ, ಹೌದಲ್ವಾ. ಅಂದರೆ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಎಲ್ಲಿ ಸಿಗ್ತದೆ, ಫಸ್ಟ್ ಬಾಕ್ಸ್ನಲ್ಲಿ ಸಿಗುತ್ತದೆ. ಅದು ಬಿಟ್ಟರೆ ಬೇರೆಲ್ಲಾರು ಸಿಗ್ತದಾ, ಇಲ್ಲ. ಒಂದೊಂದು ಸತ್ಯ, ಆ ಫಸ್ಟ್ ಒನ್ ಇಲ್ಲಿರಬೇಕು, ಒಂದೇ ಜೀನೋಟೈಪು. ಕೊನೆಗೆ ಬಂದುಬಿಡಿ, ಸ್ಮಾಲ್ ಎ ಸ್ಮಾಲ್ ಬಿ ಅಂದರೆ ಸ್ಮಾಲ್ ಆರ್ ಸ್ಮಾಲ್ ವೈ. ಸೊ ಅದೆಷ್ಟು ಸಿಗುತ್ತೆ, ಅದು ಲಾಸ್ಟ್ ಬಾಕ್ಸ್ನಲ್ಲಿ ಸಿಗುತ್ತೆ. ಸೊ ಈ ಜೀನೋಟೈಪನ್ನು ಅಬ್ಸರ್ವ್ ಮಾಡಿ, ನಿಮಗೆ ಆಪ್ಷನ್ ಸಿ ನೋಡಿ, ಸಿ 1:2:1 ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಒಂದು 1, ಲಾಸ್ಟ್ ಒಂದು ಕೂಡ 1, ಬಾಕಿ ಇರೋದನ್ನು ತಲೆ ಕೆಡಿಸ್ಕೋಬೇಡಿ. ಸೊ ಆಪ್ಷನ್ ಸಿ ಕರೆಕ್ಟ್ ಇದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಎಲಿಮಿನೇಷನ್ ಮೆಥಡನ್ನು ಯೂಸ್ ಮಾಡಿ ಆಪ್ಷನ್ ಎನಲ್ಲಿ ನಿಮಗೆ 9 ಕೊಟ್ಟುಬಿಟ್ಟಿದ್ದಾನೆ ಫಸ್ಟು, ಅದು ಇಂಪಾಸಿಬಲ್. ಆಪ್ಷನ್ ಬಿನಲ್ಲಿ 2 ಕೊಟ್ಟುಬಿಟ್ಟಿದ್ದಾನೆ, ಆಪ್ಷನ್ ಡಿನಲ್ಲಿ 7 ಕೊಟ್ಟುಬಿಟ್ಟಿದ್ದಾನೆ. ಸೊ ನಮಗೆ ಬೇಕಾಗಿದ್ದೇನು, ಫಸ್ಟ್ ಮತ್ತು ಲಾಸ್ಟ್ ಏನಿದೆ ಜೀನೋಟೈಪ್ ಅದು 1 ಇರಬೇಕು ಅಲ್ವಾ. ಯಾಕಂದರೆ ಹೋಮೋಜೈಗಸ್ ಡಾಮಿನೆಂಟ್ ಎ ಬಿ ಬಿ ಹಾಗೂ ಹೋಮೋಜೈಗಸ್ ರಿಸೆಸಿವ್ ಸ್ಮಾಲ್ ಎ ಸ್ಮಾಲ್ ಬಿ ನಮಗೆ ಸಿಗೋದೇ 1 ಅಷ್ಟೇ. ಸೊ ಆಪ್ಷನ್ ಸಿ ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡಿ, ಪರ್ಸೆಂಟೇಜ್ ಆಫ್ ಹೆಟರೋಜೈಗಸ್ ಇಂಡಿವಿಜುವಲ್ಸ್ ಒಬ್ಟೈನ್ಡ್ ಫ್ರಮ್ ಸೆಲ್ಫಿಂಗ್ ಆಫ್ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಅಂದರೆ ಹೆಟರೋಜೈಗಸ್ ಒಂದು ರೌಂಡ್ ಅಥವಾ ರೌಂಡ್ ಬೇಡ, ನಾವು ಇದಕ್ಕೆ ರೆಡ್ ಕಲರ್ ಫ್ಲವರ್ಸ್ ಅಂತ ತೊಗೊಂಡ್ಬಿಡೋಣ. ಇಂಡಿವಿಜುವಲ್ಸ್ ಈಸ್ ಅಂತ ಕೇಳಿದಾಗ ಇದನ್ನು ನೀವು ಕ್ರಾಸ್ ಮಾಡಿ ನೋಡಿದಾಗ ನಿಮಗೆ ಈ ಹೆಟರೋಜೈಗಸ್ ನಮಗೆ ಬೇಕಾಗಿರೋದು ಪರ್ಸೆಂಟೇಜ್ ಎಷ್ಟು ಸಿಗ್ತದಪ್ಪ, 50% ತಾನೇ. ಯಾಕಂತೇಳಿ ಆ ಬಾಕ್ಸ್ನಲ್ಲಿ ಸಿಗೋದೇ 4 ಆಫ್ಸ್ಪ್ರಿಂಗ್. ಫಸ್ಟ್ ಆಫ್ಸ್ಪ್ರಿಂಗ್ಸ್ ಹೆಂಗಿರುತ್ತೆ, ಕ್ಯಾಪಿಟಲ್ ಆರ್, ಸೆಕೆಂಡು ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಥರ್ಡ್ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಫೋರ್ತ್ ಸ್ಮಾಲ್ ಆರ್, ಹೌದಲ್ವಾ. ಸೊ ಕೇಳಿರೋದು ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಎಷ್ಟಿರುತ್ತೆ ಅಂಥೇಳಿ, 2 ಇರುತ್ತೆ 4ರಲ್ಲಿ. ಸೊ 2/4 = 50%, ದಟ್ಸ್ ಇಟ್ ಅಲ್ವಾ. ಸೊ 50% ನಿಮಗೆ ಸಿಗುತ್ತೆ, ಅರ್ಧ. ಓಕೆ. ಸೊ ನೆಕ್ಸ್ಟ್ ನೋಡಿ, ಪ್ಯೂರ್ ಟಾಲ್ ಪೀ ಪ್ಲ್ಯಾಂಟ್ ಈಸ್ ಕ್ರಾಸ್ಡ್ ವಿತ್ ಪ್ಯೂರ್ ಡಾರ್ಫ್ ಪೀ ಪ್ಲ್ಯಾಂಟ್. ಅರ್ಥ ಮಾಡ್ಕೊಳ್ಳಿ, ಪ್ಯೂರ್ ಟಾಲ್ ಪೀ ಪ್ಲ್ಯಾಂಟ್ ಜೀನೋಟೈಪ್ ಏನು, ಕ್ಯಾಪಿಟಲ್ ಟಿ ಈಸ್ ಕ್ರಾಸ್ಡ್ ವಿತ್ ಪ್ಯೂರ್ ಡಾರ್ಫ್ ಪೀ ಪ್ಲ್ಯಾಂಟ್ ಸ್ಮಾಲ್ ಟಿ ಅಂದರೆ ಮೋನೋಹೈಬ್ರಿಡ್ ಕ್ರಾಸ್ ಇದು. ದ ಪ್ರಾಜನಿ ಈಸ್ ಸೆಲ್ಫ್ ಪಾಲಿನೇಟೆಡ್, ಅಂದರೆ ಪ್ರಾಜನಿ ಏನು ಸಿಗ್ಬೋದಪ್ಪ ನಿಮಗೆ ಗೊತ್ತಿದೆ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಲ್ವಾ. ಸೊ ಅದನ್ನು ಸೆಲ್ಫ್ ಮಾಡಿದಾಗ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇಂಟು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಓಕೆ. ದ ರೇಷಿಯೋ ಆಫ್ ಟ್ರೂ ಬ್ರೀಡಿಂಗ್ ಟಾಲ್ ಪೀ ಪ್ಲ್ಯಾಂಟ್ ಟು
ಟ್ರೂ ಬ್ರೀಡಿಂಗ್ ಡಾರ್ಫ್ ಪೀ ಪ್ಲ್ಯಾಂಟ್ ಶಲ್ ಬಿ. ಕನ್ಫ್ಯೂಷನ್ನೇ ಇಲ್ಲ ಇಲ್ಲಿ, ಕ್ವಶನ್ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಅವ್ನು ಕೇಳ್ತಾ ಇರೋದು ಎಷ್ಟು ಟ್ರೂ ಬ್ರೀಡಿಂಗ್ ಟಾಲ್ ಪೀ ಪ್ಲ್ಯಾಂಟ್ ಬಂದಿದೆ, ಅಂದರೆ ನಮಗೆ ಜಿನೋಟೈಪು ಕ್ಯಾಪಿಟಲ್ ಟಿ ಆ 4 ಆಫ್ಸ್ಪ್ರಿಂಗ್ಸ್ ಬರುತ್ತಲ್ಲ ಎಷ್ಟು ಸಲ ಬಂದಿದೆ, ಹಾಗೂ ಟ್ರೂ ಬ್ರೀಡಿಂಗ್ ಡಾರ್ಫ್ ಪೀ ಪ್ಲ್ಯಾಂಟ್ ಅಂದರೆ ಸ್ಮಾಲ್ ಟಿ ಎಷ್ಟು ಸಲ ಬಂದಿದೆ. ಆ ಬಾಕ್ಸ್ ನೋಡ್ರೆ ಗೊತ್ತಾಗ್ಬಿಡ್ತದೆ 1:1 ಅಷ್ಟೇ ವಿಷಯ. ಸೊ ಆಪ್ಷನ್ ಬಿ ಏನಿದೆ ಕರೆಕ್ಟ್ ಇದೆ. ನೆಕ್ಸ್ಟ್ ಕ್ವಶನ್ ನೋಡಿ, ಇನ್ ಒನ್ ಆಫ್ ದ ಡೈಹೈಬ್ರಿಡ್ ಕ್ರಾಸಸ್ ಆನ್ ಪೀ ಪ್ಲಾಂಟ್ಸ್ ಆಲ್ ದಿ ಆಫ್ಸ್ಪ್ರಿಂಗ್ಸ್ ವರ್ ವ್ರಿಂಕಲ್ಡ್ ಯೆಲ್ಲೋ, ದ ಜಿನೋಟೈಪ್ ಆಫ್ ದ ಪೇರೆಂಟ್ಸ್ ಮಸ್ಟ್ ಬಿ ಅಂತ ಕೇಳ್ಬಿಟ್ಟಿದ್ದಾನೆ. ಹುಟ್ಟಿರುವಂತಹ ಆಫ್ಸ್ಪ್ರಿಂಗ್ಸ್ಗಳು ಏನಿದೆ ಅದು ವ್ರಿಂಕಲ್ಡ್ ಯೆಲ್ಲೋ ಎಲ್ಲವೂ. ಸೊ ವ್ರಿಂಕಲ್ಡ್ ಯೆಲ್ಲೋ ಅಂತ ಹೇಳಿದ್ರೆ ಅದರ ಜಿನೋಟೈಪ್ ಏನಿರ್ಬೋದಪ್ಪ, 2 ಪಾಸಿಬಿಲಿಟಿ ಕೊಡಬಹುದು. ಒಂದು ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಒಂದು ಕಂಡೀಷನ್, ಅಥವಾ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ, ಹೌದಲ್ವಾ? ಅದು ಬಿಟ್ಟರೆ ಬೇರೆ ಯಾವುದಾದ್ರು ಜಿನೋಟೈಪ್ ಪಾಸಿಬಿಲಿಟಿ ಇದೆಯಾ? ಇಲ್ಲವೇ ಇಲ್ಲ. ವ್ರಿಂಕಲ್ಡ್ ಅಂತ ಹೇಳುವಂಥದ್ದು ರೌಂಡ್ದು ರಿಸೆಸಿವ್ ಕ್ಯಾರೆಕ್ಟರ್. ರೌಂಡ್ ಅಂದರೆ ಅದು ಡಾಮಿನೆಂಟ್ ಕ್ಯಾರೆಕ್ಟರ್ ಅಲ್ವಾ. ಎಲ್ಲೋ ಅಂತ ಹೇಳುವಂಥದ್ದು ಡಾಮಿನೆಂಟ್ ಕ್ಯಾರೆಕ್ಟರ್. ಸೊ ಅದರದ್ದು ಅಪೋಸಿಟ್ ಕಾಂಟ್ರಾಸ್ಟಿಂಗ್ ರಿಸೆಸಿವ್ ಕ್ಯಾರೆಕ್ಟರ್ ಯಾವುದು? ಗ್ರೀನ್. ಸೊ ಇಲ್ಲಿ ವ್ರಿಂಕಲ್ಡ್ ಎಲ್ಲೋ. ಸೊ ನಾನು ಆಲ್ರೆಡಿ ಜಿನೋಟೈಪ್ ಕೊಟ್ಟುಬಿಟ್ಟಿದ್ದೀನಿ. ಸೊ ಈಗ ಪೇರೆಂಟ್ಸ್ ಏನಿರಬೇಕು ಅಂತ ಹೇಳಿ. ಸೊ ನೋಡಿ, ಆಫ್ಸ್ಪ್ರಿಂಗ್ಸ್ನಲ್ಲಿ ಅಲ್ಲಿ ಒಂದು ಕ್ಯಾರೆಕ್ಟರ್ ಇಲ್ಲ, ಯಾವುದು? ರೌಂಡ್ ಇಲ್ಲ. ಹಾಗಿದ್ದ ಪಕ್ಷದಲ್ಲಿ ಪೇರೆಂಟ್ಸ್ನಲ್ಲಿ ಈ ರೌಂಡ್ ಅಂತ ಹೇಳುವಂಥ ಜೀನ್ ಇರಬಾರ್ದು, ಅಂದರೆ ಕ್ಯಾಪಿಟಲ್ ಲೆಟರ್ ಆರ್ ಇರಲೇಬಾರ್ದು, ಬಿಕಾಸ್ ಇದು ಡಾಮಿನೆಂಟ್ ಅದು. ಸೊ ಆಪ್ಷನ್ ಏನು ನೋಡಬೇಡಿ, ಅಲ್ಲಿ ನಿಮಗೆ ಕ್ಯಾಪಿಟಲ್ ಆರ್ ಇದೆಯಾ? ಇದೆ. ಸೊ ಅದನ್ನು ಇದು ಮಾಡಿಬಿಡಿ, ಎಲಿಮಿನೇಟ್ ಮಾಡೋಣ. ಬಿ ಬನ್ನಿ, ಅಲ್ಲಿ ಕ್ಯಾಪಿಟಲ್ ಲೆಟರ್ ಆರ್ ಇದೆಯಾ? ಇಲ್ಲ. ಸಿಗೆ ಬಂದುಬಿಡಿ, ಅಲ್ಲೊಂದು ಕ್ಯಾಪಿಟಲ್ ಲೆಟರ್ ಆರ್ ಇದೆ, ಅಂದರೆ 2 ಪೇರೆಂಟ್ಸಲ್ಲೂ ಇದೆ. ಸೊ ಇಂಪಾಸಿಬಲ್. ಆಫ್ಸ್ಪ್ರಿಂಗ್ಸ್ ಏನಿದೆ ಅದು ರೌಂಡ್ ಬರಲೇಬೇಕಾಗ್ತದೆ ಎಲ್ಲೋ ಒಂದು ಕಡೆ. ಸೊ ಅದನ್ನು ಎಲಿಮಿನೇಟ್ ಮಾಡಿ. ಈಗ ನಮಗೆ ಉಳಿದಿರೋದು ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ. ಯಾಕಂತ ಹೇಳಿದ್ರೆ ಅಲ್ಲಿ ಕ್ಯಾಪಿಟಲ್ ಲೆಟರ್ ಆರ್ ಇಲ್ಲ. ಸೊ ನಾನೀಗ ಸುಮ್ಮನೆ ಈಗ ಆಪ್ಷನ್ ಬಿನ ತಗೊಂಡು ನೋಡಿದರೆ, ಈಗ ನೋಡಿ ಅಲ್ಲಿ ಗ್ಯಾಮೆಟ್ಸನ್ನು ತಗೊಳ್ಳೋಣ. ಒಂದು ಆಫ್ಸ್ಪ್ರಿಂಗ್ ಒಂದು ಪೇರೆಂಟಿಂದ ಒಂದು ಕ್ಯಾಪಿಟಲ್ ವೈ ಬರುತ್ತೆ, ಸ್ಮಾಲ್ ಆರ್ ಬರುತ್ತೆ, ಇನ್ನೊಂದು ಕಡೆ ಸ್ಮಾಲ್ ವೈ ಸ್ಮಾಲ್ ಆರ್ ಬರುತ್ತೆ, 2 ಗ್ಯಾಮೆಟ್ಸ್ ಬರುತ್ತೆ. ಈ ಕಡೆ ಪೇರೆಂಟಲ್ಲಿ ನಮಗೆ ಒಂದೇ ಗ್ಯಾಮೆಟ್ ಬರೋದು, ಸ್ಮಾಲ್ ಆರ್ ಮತ್ತು ಸ್ಮಾಲ್ ವೈ. ಇದನ್ನು ನೀವೀಗ ಕ್ರಾಸ್ ಮಾಡಿದಾಗ ನಿಮಗೆ 2 ಆಫ್ಸ್ಪ್ರಿಂಗ್ಸ್ ಬರುತ್ತೆ. ಒಂದು ಯೆಲ್ಲೋ ಮತ್ತು ವ್ರಿಂಕಲ್ಡು, ಇನ್ನೊಂದು ಕಡೆ ನಿಮಗೆ ಈ ಗ್ರೀನ್ ಮತ್ತು ವ್ರಿಂಕಲ್ಡು. ಸೊ 1:1 ಬಂದುಬಿಡ್ತು. ಬಟ್ ನಮಗೇನು ಬೇಕಿರ್ತದೆ? ಆಫ್ಸ್ಪ್ರಿಂಗು ಮಸ್ಟ್ ಬಿ ವ್ರಿಂಕಲ್ಡ್ ಯೆಲ್ಲೋ. ಸೊ ಅದು ಹೋಯ್ತು. ಸೊ ಆಪ್ಷನ್ ಬಿನೂ ಆನ್ಸರ್ ಅಲ್ಲ. ಹಾಗಾದರೆ ಆಪ್ಷನ್ ಡಿ ಕರೆಕ್ಟ್ ಇರುತ್ತೆ. ಬೇಕಾದ್ರೆ ನೋಡಿಬಿಡಿ ಮಾಡಿ. ಸೊ ಕ್ಯಾಪಿಟಲ್ ವೈ ಸ್ಮಾಲ್ ಆರ್ ನಿಮಗೆ ಅದರದ್ದು ಗ್ಯಾಮೆಟ್ ಬರುತ್ತೆ, ಒಂದು ಆಫ್ಸ್ಪ್ರಿಂಗ್ ಒಂದು ಪೇರೆಂಟ್ದು. ಇನ್ನೊಂದು ಕಡೆ ಸ್ಮಾಲ್ ಆರ್ ಸ್ಮಾಲ್ ವೈ ಬರುತ್ತೆ ಅಲ್ವಾ, ಒಂದು ಗ್ಯಾಮೆಟಲ್ಲಿ. ಅದನ್ನೆರಡನ್ನು ಕ್ರಾಸ್ ಮಾಡಿದಾಗ ನಿಮಗೆ ಬರೋದೇ ಯಾವುದು ಅಂತ ಹೇಳಿದ್ರೆ ಈ ಕ್ಯಾಪಿಟಲ್ ವೈ ಸ್ಮಾಲ್ ಆರ್ ಕರೆಕ್ಟಾ? ಅಥವಾ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ, ಹೆಂಗೆ ಬೇಕಾದ್ರೂ ಬರ್ಕೊಳ್ಳಿ, ಅದು ವ್ರಿಂಕಲ್ಡ್ ಯೆಲ್ಲೋ. ಸೊ ಆಪ್ಷನ್ ಡಿ ಏನಿದೆ ಅದು ಕರೆಕ್ಟ್ ಇದೆ. ದಟ್ ಈಸ್ ದ ಜಿನೋಟೈಪ್ ಆಫ್ ದಿ ಪೇರೆಂಟ್ಸ್ ಅಲ್ವಾ. ಸೊ ಇಷ್ಟೇ ವಿಷಯ, ತುಂಬ ಇದನ್ನು ಟೆನ್ಷನ್ ಮಾಡೋಕ್ಕೆ ಹೋಗಬೇಡಿ. ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವೆಶ್ಚನ್. ಇನ್ ಎ ಡೈಹೈಬ್ರಿಡ್ ಕ್ರಾಸ್ ಆಫ್ ಯೆಲ್ಲೋ ರೌಂಡ್ ಆ್ಯಂಡ್ ಗ್ರೀನ್ ವ್ರಿಂಕಲ್ಡ್, ಅಂದರೆ ನಾರ್ಮಲ್ ಡೈಹೈಬ್ರಿಡ್ ಕ್ರಾಸ್ ಮೆಂಡೆಲ್ಸ್ ಕಲ್ತಿದ್ದೀರಲ್ಲೋ ಅದೇ. ಸೊ ಪ್ಲಾಂಟ್ಸ್ F2 ಡೈಹೈಬ್ರಿಡ್ ರೇಷಿಯೋ ಎಷ್ಟು ಬಂದಿದೆ? 9:3:3:1. ಓಕೆ. A total of 800 plants were produced. How many of them show green seeds ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಇಲ್ಲಿ. ಈಗ ಗ್ರೀನ್ ಸೀಡ್ಸ್ ಅಂತ ಹೇಳುವಂಥದ್ದು ನಮಗೆ ಎಲ್ಲೆಲ್ಲಿ ಬರುತ್ತಪ್ಪ? ಒಂದು ರೌಂಡ್ ಗ್ರೀನಲ್ಲೂ ಬರುತ್ತೆ. ಈಗ ನಮಗೆ ಸಿಗುವಂಥ ಟೋಟಲ್ ಆಫ್ಸ್ಪ್ರಿಂಗ್ಸ್ ಎಷ್ಟು ಡೈಹೈಬ್ರಿಡ್ ಕ್ರಾಸಲ್ಲಿ? 16. ಸೊ ಅದೆಲ್ಲ ಯಾವುದೆಲ್ಲ ನೋಡ್ಬೇಡೋಣ. ಒಂದು ರೌಂಡ್ ಎಲ್ಲೋ ಬರುತ್ತೆ, ಇನ್ನೊಂದು ರೌಂಡ್ ಗ್ರೀನ್ ಪಾಸಿಬಿಲಿಟಿ ಇದೆ, ಇನ್ನೊಂದು ವ್ರಿಂಕಲ್ಡ್ ಗ್ರೀನ್ ಬರುತ್ತೆ, ಇನ್ನೊಂದು ವ್ರಿಂಕಲ್ಡ್ ಎಲ್ಲೋ ಬರುತ್ತೆ. ಕ್ವಶನಲ್ಲಿ ಏನು ಕೇಳಿದ್ದಾರೆ? 800 ಪ್ಲಾಂಟ್ಸ್ ಬಂತಂತೆ, ಅದರಲ್ಲಿ ಎಷ್ಟು ಗ್ರೀನ್ ಸೀಡ್ಸ್ ಇದೆ ಅಥವಾ ಗ್ರೀನ್ ಪ್ಲಾಂಟ್ ಇದೆ ಅಂತ ಹೇಳಿ, ಗ್ರೀನ್ ಸೀಡ್ಸ್ ಇರುವಂಥ ಪ್ಲಾಂಟ್ಸ್ ಇದೆ ಅಂತ ಕೇಳ್ತಾ ಇದ್ದಾನೆ. ಸೊ ರೌಂಡ್ ಗ್ರೀನ್ ಮತ್ತು ಇನ್ನೊಂದು ವ್ರಿಂಕಲ್ಡ್ ಗ್ರೀನ್. ಸೊ ನಮಗೆ ಈ ಡೈಹೈಬ್ರಿಡ್ ಕ್ರಾಸ್ನಲ್ಲಿ ರೌಂಡ್ ಎಲ್ಲ ಎಷ್ಟು ಬರುತ್ತೆ? 9 ಬರುತ್ತೆ. ನಿಮಗೆ ಜಸ್ಟ್ ಒಂದು ಫಿನೋಟೈಪಿಕ್ ರೇಷಿಯೋ ತೊಗೊಳ್ಳಿ, 9:3:3:1. ಸೊ 9 ರೌಂಡ್ ಎಲ್ಲೋ. ಆಮೇಲೆ ರೌಂಡ್ ಗ್ರೀನ್ ಎಷ್ಟು ಬರಬೇಕು? 3 ಬರಬೇಕು. ವ್ರಿಂಕಲ್ಡ್ ಎಲ್ಲೋ ಎಷ್ಟು ಬರಬೇಕು? 3 ಬರಬೇಕು. ವ್ರಿಂಕಲ್ಡ್ ಗ್ರೀನ್ ಎಷ್ಟು ಬರಬೇಕು? 1 ಬರಬೇಕು. ಯಾಕಂತೇಳಿ ಅಲ್ಲಿ ಕನ್ಫ್ಯೂಷನ್ ಇಲ್ಲ, ರೌಂಡ್ ಎಲ್ಲೋ ಜಾಸ್ತಿಯೇ ಬರಬೇಕು, ಯಾಕಂದರೆ ಅದು ಸ್ವಲ್ಪ ಕ್ಯಾಪಿಟಲ್ ಲೆಟರ್ ಆರ್ ಮತ್ತು ಕ್ಯಾಪಿಟಲ್ ವೈ ಒಟ್ಟಿಗೆ ಬಂದುಬಿಡ್ತದೆ. ಇನ್ನೊಂದು ವ್ರಿಂಕಲ್ಡ್ ಗ್ರೀನ್, ಅದು ಹೋಮೋಜೈಗಸ್ ರಿಸೆಸಿವ್, ಸ್ಮಾಲ್ ಆರ್ ಸ್ಮಾಲ್ ವೈ 100%. ಆ ಬಾಕ್ಸ್ನಲ್ಲಿ ಲಾಸ್ಟಲ್ಲಿ ಬರುತ್ತೆ ಅಲ್ವಾ. ಸೊ ಹಾಗಾದರೆ ರೌಂಡ್ ಗ್ರೀನ್ ಉಳ್ಕೊಂಡಿದೆ, ನಮ್ಮ ಹತ್ರ ವ್ರಿಂಕಲ್ಡ್ ಗ್ರೀನ್ ಉಳ್ಕೊಂಡಿದೆ ಅಲ್ವಾ. ಸೊ ಅದನ್ನೆರಡನ್ನು ನೋಡಿ, ಗ್ರೀನ್ ಎಷ್ಟು ಸಲ ಇದಾಗಿದೆ, ರಿಪೀಟ್ ಆಗಿದೆ. ಒಂದು ರೌಂಡ್ ಗ್ರೀನಲ್ಲಿ 3 ಇದೆ, ಒಂದು ಗ್ರೀನ್ ಎಷ್ಟು ಬಂದಿದೆ? 3 ಸಲ ಬಂದಿದೆ. ವ್ರಿಂಕಲ್ಡ್ ಗ್ರೀನಲ್ಲಿ 1 ಸಲ ಬಂದಿದೆ. ಸೊ 3 + 1 ಎಷ್ಟಾಯಿತು? 4. ನಮಗೆ 16 ಆಫ್ಸ್ಪ್ರಿಂಗ್ಸ್ನಲ್ಲಿ ಈ 4 ಪ್ಲ್ಯಾಂಟ್ಗಳು ಗ್ರೀನ್ ಸೀಡನ್ನು ಹೊಂದಿದೆ ಅಂತ. ಹಾಗಾದರೆ 800ರಲ್ಲಿ ಎಷ್ಟು ಗ್ರೀನ್ ಸೀಡೆಡ್ ಪ್ಲ್ಯಾಂಟ್ಸ್ ಇದೆ ಅಂತ ಹೇಳಿ. ಸೊ ವೆರಿ ಸಿಂಪಲ್. ನಮಗೆ 16ರಲ್ಲಿ ನಮಗೆ ಎಷ್ಟು ಬಂದಿದೆ ಗ್ರೀನು? 4 ಬಂದಿದೆ ಗ್ರೀನ್ ಅಲ್ವಾ. ಹಾಗಾದರೆ 800/4 ಅಂತ ಮಾಡಿ ನಿಮಗೆ ಸಿಗುವ ಆನ್ಸರ್ ಎಷ್ಟು? 200. ವೆರಿ ಸಿಂಪಲ್. ಆಪ್ಷನ್ ಸಿ ಏನಿದೆ ಅದು ಕರೆಕ್ಟ್ ಆದಂಥ ಉತ್ತರ. ಓಕೆ.
ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಕಲರ್ ಬ್ಲೈಂಡ್ನೆಸ್ಸಿಂದ ತೆಗೆದಿರುವಂಥ ಕ್ವಶನ್. ಅ ಕಲರ್ ಬ್ಲೈಂಡ್ ಮ್ಯಾನ್ ಮ್ಯಾರೀಸ್ ಅ ವುಮನ್ ವಿತ್ ನಾರ್ಮಲ್ ಸೈಟ್ ಹೂ ಹ್ಯಾಸ್ ನೋ ಹಿಸ್ಟ್ರಿ ಆಫ್ ಕಲರ್ ಬ್ಲೈಂಡ್ನೆಸ್ ಇನ್ ಅವರ್ ಫ್ಯಾಮಿಲಿ. ವಾಟ್ ಈಸ್ ದ ಪ್ರೊಬಾಬಿಲಿಟಿ ಆಫ್ ದೇರ್ ಸನ್ ಬೀಯಿಂಗ್ ಕಲರ್ ಬ್ಲೈಂಡ್? ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಆಲ್ರೆಡಿ ಕಲರ್ ಬ್ಲೈಂಡ್ ಮ್ಯಾನ್ ಅಂತ ಕೊಟ್ಬಿಟ್ಟಿದ್ದಾರೆ. XCY ಒಂದು ಜಿನೋಟೈಪ್, ಹೌದಲ್ವಾ? ಸೊ ವುಮನ್ ಏನಿದೆ ನಾರ್ಮಲ್, ಮತ್ತು ಅವಳ ಫ್ಯಾಮಿಲಿಯಲ್ಲಿ ಯಾವುದೇ ರೀತಿಯಾದಂಥ ಕಲರ್ ಬ್ಲೈಂಡ್ನೆಸ್ನ ಹಿಸ್ಟ್ರಿ ಇಲ್ಲ, ಅಂದರೆ ಅವಳ ಜಿನೋಟೈಪ್ XX ಆಗಬೇಕು. ಸೊ ಎರಡು X ಕ್ರೋಮೋಸೋಮ್ನಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ. ಹಾಗಾದರೆ ಹುಟ್ಟುವ ಮೊದಲ ಅಥವಾ ಮಕ್ಕಳಲ್ಲಿ ಪರ್ಟಿಕ್ಯುಲರ್ಲಿ ಸನ್ ಎಷ್ಟು ಜನ ಕಲರ್ ಬ್ಲೈಂಡ್ ಆಗಿರ್ತಾರೆ ಅಂತ ಕೇಳ್ತಾ ಇರೋದು. ಸೊ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಸೊ ಈಗ ನೀವು XCY ಈ ಕಡೆ XX ಅಂತ ಬರ್ಕೊಂಡು ಗ್ಯಾಮೆಟ್ಸ್ ತೆಗಿರಿ. XC ಒಂದು ಗ್ಯಾಮೆಟಲ್ಲಿ ಹೋಗ್ತದೆ, ಇನ್ನೊಂದು ಗ್ಯಾಮೆಟಲ್ಲಿ Y ಹೋಗ್ತದೆ, ಇನ್ನೊಂದು ಗ್ಯಾಮೆಟಲ್ಲಿ ನಮಗೆ X, ಇನ್ನೊಂದು ಗ್ಯಾಮೆಟಲ್ಲಿ X ಬರುತ್ತೆ. ಕಾಮನ್ ಇರೋದ್ರಿಂದ ನಾನು ಒಂದೇ ಗ್ಯಾಮೆಟ್ ತೊಗೋತೀನಿ. ಸೊ ಈಗ ಎರಡನ್ನು ಕ್ರಾಸ್ ಮಾಡಿದಾಗ ನಿಮಗೆ ಒಂದು ಕಂಡೀಷನ್ XCX ಬರುತ್ತೆ, ಇನ್ನೊಂದು ಕಂಡೀಷನ್ XY ಬರುತ್ತೆ. ಹಾಗಾದರೆ ಇಲ್ಲಿ ನಮಗೆ ಒಂದು ಫೀಮೇಲ್ ಚೈಲ್ಡ್ ಹೂ ಈಸ್ ಕ್ಯಾರಿಯರ್ ಫಾರ್ ದ ಡಿಸೀಸ್ ಬಟ್ ನಾರ್ಮಲ್ ವಿಷನ್, ಇನ್ನೊಂದು ಕಡೆ ಮಗ XY ಸನ್, ಅವನಿಗೆ ಯಾವುದೇ ರೀತಿ ಕಲರ್ ಬ್ಲೈಂಡ್ನೆಸ್ ಇರೋದಿಲ್ಲ, ಯಾಕಂದರೆ ಆ Xನಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಹಾಗಿದ್ದ ಪಕ್ಷದಲ್ಲಿ ನಮಗೆ ಆನ್ಸರ್ ಏನು ಸಿಗಬೇಕು? ನಿಲ್. ಯಾವುದೇ ಒಬ್ಬ ಮಗ ಕೂಡ ಕಲರ್ ಬ್ಲೈಂಡ್ನೆಸ್ಸಿಂದ ಸಫರ್ ಆಗೋದಿಲ್ಲ. ಆಪ್ಷನ್ ಡಿ ಕರೆಕ್ಟ್ ಆದಂಥ ಉತ್ತರ. ಇನ್ನೊಂದು ಅದೇ ಕಲರ್ ಬ್ಲೈಂಡ್ನೆಸ್ಸಿಂದ ತೆಗೆದಿರುವಂಥ ಇನ್ನೊಂದು ಕ್ವಶನ್ ನೋಡಿ. ಅ ನಾರ್ಮಲ್ ಮ್ಯಾನ್ ಮ್ಯಾರೀಸ್ ಎ ವುಮನ್ ವಿತ್ ನಾರ್ಮಲ್ ಸೈಟ್ ಹೂ ಹ್ಯಾಸ್ ಕಲರ್ ಬ್ಲೈಂಡ್ ಫಾದರ್. ವಾಟ್ ಈಸ್ ದ ಪ್ರೊಬಾಬಿಲಿಟಿ ಆಫ್ ದೇರ್ ಸನ್ ಬೀಯಿಂಗ್ ಕಲರ್ ಬ್ಲೈಂಡ್? ನೋಡಿ, ನಾರ್ಮಲ್ ಮ್ಯಾನ್ XY ಕರೆಕ್ಟಾ? ಕಲರ್ ಬ್ಲೈಂಡ್ ಫಾದರ್ಗೆ ಹುಟ್ಟಿದಂತಹ ಮಗಳು ಶ್ಯೂರ್ಲಿ ಕ್ಯಾರಿಯರ್ ವುಮನ್ ಆಗಿರ್ತಾಳೆ, ಅಂದರೆ XCX. ನಿಮ್ಗೆ ಗೊತ್ತಿದೆ ಯಾಕೆ ಅಂತ ಹೇಳಿ. ವಾಟ್ ಈಸ್ ದ ಪ್ರೊಬಾಬಿಲಿಟಿ ಆಫ್ ದೇರ್ ಸನ್ ಬೀಯಿಂಗ್ ಕಲರ್ ಬ್ಲೈಂಡ್? ಹೇಳ್ಬೋದಾ? ಕ್ಯಾಲ್ಕುಲೇಷನ್ ಮಾಡ್ತೀರಾ? ಒಂದು ಪೆನ್ ಪೇಪರ್ ತೊಗೊಂಡು ನಿಮಗೆ ಉತ್ತರ ಎಷ್ಟು ಸಿಗ್ತದೆ? 25% ಸಿಗ್ತದೆ. ಸೊ ಹಾಗೆ ನೋಡೋದಾದರೆ ಇಲ್ಲಿ 0.25 ಪ್ರೊಬ್ಯಾಬಿಲಿಟಿ ಅಲ್ವಾ? ಆಪ್ಷನ್ ಎ ಏನಿದೆ ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡಿ, ಎ ಮ್ಯಾನ್ ಹೂಸ್ ಫಾದರ್ ವಾಸ್ ಕಲರ್ ಬ್ಲೈಂಡ್. ನೋಡಿ ಅರ್ಥ ಮಾಡ್ಕೊಳ್ಳಿ. ಮ್ಯಾನ್ ಹೂಸ್ ಫಾದರ್ ವಾಸ್ ಕಲರ್ ಬ್ಲೈಂಡ್ ಅಂದರೆ ಆ ಮ್ಯಾನ್ XY ಅಲ್ವಾ? ಯಾಕಂದರೆ ಫಾದರ್ ಕಲರ್ ಬ್ಲೈಂಡ್ ಆಗಿದ್ರೂ ಕೂಡ ಅವನ X ಕ್ರೋಮೋಸಮಲ್ಲಿ ಪ್ರಾಬ್ಲಮ್ ಇರೋದು, Yನಲ್ಲಿ ಇರೋದಿಲ್ಲ. ಸೊ ಆ Yನ ಮಗನಿಗೆ ಕೊಟ್ಟಿರ್ತಾನೆ. ಸೊ X ಬಂದಿರೋದು ತಾಯಿಯಿಂದ. ಸೊ XY ನಾರ್ಮಲ್ ಅವನು. ಓಕೆ. ಮ್ಯಾರೀಸ್ ಎ ವುಮನ್ ಹೂ ಹ್ಯಾಡ್ ಎ ಕಲರ್ ಬ್ಲೈಂಡ್ ಮದರ್. ಅರ್ಥ ಮಾಡ್ಕೊಳ್ಳಿ. ಮದರ್ ಏನಾಗಿದೆ ಆ ಹೆಂಗಸದು? XCXC ಹೋಮೋಸೈಗಸ್, ಅದು ಕಲರ್ ಬ್ಲೈಂಡ್ನೆಸ್. ಅದೇ ನಾರ್ಮಲ್ ಫಾದರ್ ಅಂದರೆ XY. ಸೊ ಅವರಿಬ್ಬರಿಗೆ ಹುಟ್ಟಿದಂಥ ಈ ಮಗಳಿಗೆ XCX ಇರುವಂಥ ಚಾನ್ಸಸ್ ಇದೆ. ಯಾಕೆಂತ ಹೇಳಿದ್ರೆ ಫಾದರ್ ನಾರ್ಮಲ್ ಇರೋದ್ರಿಂದ ಅಲ್ಲಿಂದ ಬಂದಂಥ ಒಂದು X ಕ್ರೋಮೋಸೋಮ್ ಮದರ್ದು ಒಂದು XC ಕ್ರೋಮೋಸೋಮ್ ಜೊತೆ ಮಿಕ್ಸ್ ಆದಾಗ ಇವಳಲ್ಲಿರುವಂಥ ಜಿನೋಟೈಪ್ ಯಾವುದು? ಆ ವುಮನಲ್ಲಿ XCX. ಓಕೆ, ಇದನ್ನು ನೀವೀಗ ಕ್ರಾಸ್ ಮಾಡಿದ್ರೆ ಆಯಿತು. ವಾಟ್ ಪರ್ಸೆಂಟೇಜ್ ಆಫ್ ಮೇಲ್ ಚಿಲ್ಡ್ರನ್ ಆಫ್ ದಿಸ್ ಕಪಲ್ ವಿಲ್ ಬಿ ಕಲರ್ ಬ್ಲೈಂಡ್ ಅಂತ ಹೇಳಿ ನೋಡ್ತೀರಾ? XY ಇಂಟು XCX. ಈ ಥರ ಮಾಡಿದಾಗ ನಿಮಗೆ 25% ಏನಿದೆ ರಿಸಲ್ಟು, ಅದು ಮೇಲ್ ಚಿಲ್ಡ್ರನ್ಗಳು ಏನಾಗಿರ್ತಾರೆ? ಕಲರ್ ಬ್ಲೈಂಡ್ ಆಗಿರ್ತಾರೆ. ಅಷ್ಟೇ ವಿಷಯ. ಅಂದರೆ ಔಟ್ ಆಫ್ 4 ಆಫ್ಸ್ಪ್ರಿಂಗ್ಸಲ್ಲಿ ಒಂದು ಚೈಲ್ಡು ಅಂದರೆ ಮೇಲ್ ಚೈಲ್ಡು ಕಲರ್ ಬ್ಲೈಂಡ್ ಆಗಿರ್ತಾನೆ. ಆಪ್ಷನ್ ಬಿ 25%. ಇಷ್ಟೇ ವಿಷಯ. ಸೊ ಯು ಗಾಟ್ ದ ಆನ್ಸರ್. ಮುಂದಿನ ಕ್ವಶನ್ ನೋಡಿ. ಆಲ್ ಆರ್ ಡಾಮಿನೆಂಟ್ ಟ್ರೈಟ್ಸ್ ಸ್ಟಡಿಡ್ ಬೈ ಮೆಂಡೆಲ್ ಎಕ್ಸೆಪ್ಟ್. ಓಕೆ, ಗ್ರೀನ್ ಪಾಡ್, ಇನ್ಫ್ಲೇಟೆಡ್ ಪಾಡ್, ಎಕ್ಸೆಲ್ ಫ್ಲವರ್, ಹೌದಲ್ವಾ? ನೆಕ್ಸ್ಟ್ ನೋಡಿ, ವ್ರಿಂಕಲ್ಡ್ ಸೀಡ್, ಕನ್ಸ್ಟ್ರಿಕ್ಟೆಡ್ ಪಾಡ್, ಟರ್ಮಿನಲ್ ಫ್ಲವರ್. ಇದು 3 ರಿಸೆಸಿವ್ ಟ್ರೈಟ್ ಇದು. ಓಕೆ, ವಿ ಗಾಟ್ ದ ಆನ್ಸರ್. ಆಪ್ಷನ್ ಬಿ. ನೋಡೋಣ. ಯೆಲ್ಲೋ ಸೀಡ್, ವೈಲೆಟ್ ಫ್ಲವರ್, ಗ್ರೀನ್ ಪಾಡ್, ಇದು ಕೂಡ ಡಾಮಿನೆಂಟ್ ಟ್ರೈಟ್. ಆಕ್ಸೆಲ್ ಫ್ಲವರ್, ವೈಲೆಟ್ ಫ್ಲವರ್, ಯೆಲ್ಲೋ ಸೀಡ್, ಇದು ಕೂಡ ಡಾಮಿನೆಂಟ್. ಹಾಗಾದರೆ ಆಪ್ಷನ್ ಬಿ ಏನಿದೆ ಅದು ರಿಸೆಸಿವ್. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಇನ್ F2 ಜನರೇಷನ್ ಹ್ಯಾಸ್ ಬೋತ್ ಜಿನೋಟಿಪಿಕ್ ಆ್ಯಂಡ್ ಫಿನೋಟಿಪಿಕ್ ರೇಷಿಯೋ ಆಫ್ 1:2:1. ಇಟ್ ಈಸ್ ಕೇಸ್ ಆಫ್. ಇದೆಲ್ಲಿ ಬರುತ್ತೆ? ಎರಡು ಜಿನೋಟೈಪ್ ಮತ್ತು ಫಿನೋಟೈಪ್ ರೇಷಿಯೋ ಒಂದೇ ಇರೋದು. ನಿಮಗೆ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಬರುತ್ತೆ. ಅದು ಮೋನೋಹೈಬ್ರಿಡ್ ಕ್ರಾಸ್ ಅಲ್ವಾ? ಸೊ ಹಾಗೆ ನೋಡೋದಾದರೆ ಇಲ್ಲಿ ಆಪ್ಷನ್ ಬಿ ನೋಡಿ, ಮೋನೋಹೈಬ್ರಿಡ್ ಕ್ರಾಸ್ ವಿತ್ ಕಂಪ್ಲೀಟ್ ಡಾಮಿನೆನ್ಸ್ ಅಲ್ಲ, ಮೋನೋಹೈಬ್ರಿಡ್ ಕ್ರಾಸ್ ವಿತ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಹೌದು. ಆಪ್ಷನ್ ಸಿ ಕರೆಕ್ಟ್ ಇದೆ. ಸೊ ಒಂದು ಗಳಿಗೆ ನಾನು ಕೂಡ ಕನ್ಫ್ಯೂಸ್ ಆಗಿಬಿಟ್ಟೆ. ಆ್ಯಕ್ಚುಲಿ ಆಪ್ಷನ್ ಸಿ, ಮೋನೋಹೈಬ್ರಿಡ್ ಕ್ರಾಸ್ ವಿತ್ ಇನ್ಕಂಪ್ಲೀಟ್ ಡಾಮಿನೆನ್ಸ್. ನೆಕ್ಸ್ಟ್ ನೋಡೋಣ. ಹೆಟೆರೋಝೈಗಸ್ ಸ್ಟಾಲ್ ಕೊಟ್ಟಿದ್ದಾನೆ. ಜಿನೋಟೈಪ್ ಕ್ಯಾಪಿಟಲ್ T ಸ್ಮಾಲ್ t ಆ್ಯಂಡ್ ಡಾರ್ಫ್ ಸ್ಮಾಲ್ t. ಪಿ ಪ್ಲಾಂಟ್ಸ್ ಆರ್ ಕ್ರಾಸ್ಡ್. ದ ರೇಷಿಯೋ ಇನ್ ದ ಆಫ್ ಸ್ಪ್ರಿಂಗ್ ಶಲ್ ಬಿ ಅಂತ. ಆಲ್ ಟಾಲ್, ಆಲ್ ಡಾರ್ಫ್, 3 ಟಾಲ್, 1 ಡಾರ್ಫ್, 1 ಟಾಲ್, 1 ಡಾರ್ಫ್. ಆಪ್ಷನ್ ಡಿ ಅಲ್ವಾ? ನೀವು ಬೇಕಾದ್ರೆ ಮಾಡಿ ನೋಡ್ಬೋದು. ಕ್ಯಾಪಿಟಲ್ T ಮತ್ತು ಸ್ಮಾಲ್ t ಸಪ್ರೇಟ್ ಗ್ಯಾಮೆಟ್ಸು, ಸ್ಮಾಲ್ t ಒಂದು ಗ್ಯಾಮೆಟ್. ಎರಡನ್ನು ಕ್ರಾಸ್ ಮಾಡಿದ್ರೆ ಕ್ಯಾಪಿಟಲ್ T ಸ್ಮಾಲ್ t ಒಂದು ಬರುತ್ತೆ, ಇನ್ನೊಂದು ಸ್ಮಾಲ್ t ಬರುತ್ತೆ. ಸೊ 1 ಟಾಲ್ ಬರುತ್ತೆ, 1 ಡಾರ್ಫ್ ಬರುತ್ತೆ. ಆಪ್ಷನ್ ಡಿ ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡಿ, ರೆಡ್ ಅಂದರೆ ಜಿನೋಟೈಪ್ RR ಕೊಟ್ಟಿದ್ದಾನೆ. ಅದು 2 ಕ್ಯಾಪಿಟಲ್ ಲೆಟರ್ಸ್, ಡಾಮಿನೆಂಟ್. ಆ್ಯಂಟೆರಿನಮ್ ಈಸ್ ಕ್ರಾಸ್ಡ್ ವಿತ್ ವೈಟ್, ಸ್ಮಾಲ್ ಆರ್ ರಿಸೆಸಿವ್, ಹೋಮೋಸೈಗಸ್. ಆಫ್ ಸ್ಪ್ರಿಂಗ್
ನಿಮಗೇನು ಸಿಗ್ತಾ ಇದೆ, ಹೆಟರೋಜೈಗಸ್ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಪಿಂಕ್. ದಿಸ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಇನ್ಕಂಪ್ಲೀಟ್ ಡಾಮಿನೆನ್ಸ್. ನೇರವಾಗಿ ಹೋಗ್ಬೋದು ಅಲ್ವಾ, ಆಪ್ಷನ್ ಬಿ. ಓಕೆ, ನೆಕ್ಸ್ಟ್ ನೋಡಿ, ಮ್ಯಾಚ್ ದಿ ಟರ್ಮ್ಸ್ ಗಿವನ್ ಅಂಡರ್ ಕಾಲಮ್ 1 ವಿತ್ ದೇರ್ ಮೀನಿಂಗ್ಸ್ ಗಿವನ್ ಅಂಡರ್ ಕಾಲಮ್ 2. ಚೂಸ್ ದಿ ಆನ್ಸರ್ ವಿಚ್ ಗಿವ್ಸ್ ದ ಕರೆಕ್ಟ್ ಕಾಂಬಿನೇಷನ್ ಆಫ್ ಆಲ್ಫಾಬೆಟ್ಸ್ ಆಫ್ ದ 2 ಕಾಲಮ್ಸ್. ನೋಡಿ, ಜೀನೋಟೈಪ್ ಅಂತ ಕೊಟ್ಟಿದ್ದಾನೆ. ಜೀನೋಟೈಪ್ ಅಂದರೆ ಏನಪ್ಪ, ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಅಲ್ವಾ, ಒಂದು ಆರ್ಗನಿಸಮ್ದು ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್. ಸೊ ಎ ಮಸ್ಟ್ ಬಿ ಟಿ, ಆಯಿತಾ. ಸೊ ನಮಗೆ ಇಲ್ಲಿ ನೋಡಿದರೆ ಆಪ್ಷನಲ್ಲಿ ಎ ಬಿ ಸಿ ಏನಿದೆ ಅದರಲ್ಲಿ ಎ ಈಕ್ವಲ್ ಟು ಟಿ ಇದೆ, ಡಿ ಅಲ್ಲಿ ಇಲ್ಲ. ಸೊ ಎಲಿಮಿನೇಟ್ ಮಾಡಿಬಿಡೋಣ. ರಿಸೆಸಿವ್ ಅಂದರೆ ಏನು ಅಂತ ಹೇಳಿದ್ರೆ, ಈಗ ದ ಟ್ರೈಟ್ ದಟ್ ರಿಮೈನ್ಸ್ ಹಿಡನ್ ಇನ್ ಎ ಹೆಟರೋಜೈಗೋಟ್. ಹೌದಲ್ವಾ, ಹೆಟರೋಜೈಗೋಟ್ ಕಂಡೀಷನಲ್ಲಿ ಒಂದು ಟ್ರೈಟ್ ಅದು ಎಕ್ಸ್ಪ್ರೆಸ್ಸೇ ಆಗೋದಿಲ್ಲ ಕ್ಯಾರೆಕ್ಟರ್. ಸೊ ಬಿ ಮಸ್ಟ್ ಬಿ ಆರ್. ಸೊ ಈಗ ನಾವು ಬಿ ಆರ್ ಇಲ್ಲಿ ಹೋಗೋದು. ಸೊ 3 ಇದೆ ನೋಡಿ, ಎ ಬಿ ಸಿಲಿದೆ. ಓಕೆ, ಸಿ ನೋಡೋಣ. ಹೈಬ್ರಿಡ್ ಅಂತಿದೆ. ಓಕೆ, ಆನ್ ಆರ್ಗ್ಯಾನಿಸಮ್ ಪ್ರೊಡ್ಯೂಸ್ಡ್ ಬೈ ಎ ಕ್ರಾಸ್ ಬಿಟ್ವೀನ್ 2 ಇಂಡಿವಿಜುವಲ್ಸ್ ಡಿಫರಿಂಗ್ ಇನ್ ಸರ್ಟನ್ ಕ್ಯಾರೆಕ್ಟರ್ಸ್ ಅಲ್ವಾ. ಸೊ ಅದೇ ಏನಾಗಿದೆ, ಆಫ್ಸ್ಪ್ರಿಂಗು ನಿಮಗೆ 2 ಕ್ಯಾರೆಕ್ಟರ್ಗಳನ್ನ ತೋರಿಸ್ತಾ ಇದೆ, 2 ಪೇರೆಂಟ್ದು ಕ್ಯಾರೆಕ್ಟರ್ ತೋರಿಸ್ತಾ ಇದೆ. ಸೊ ಸಿ ಮಸ್ಟ್ ಬಿ ಪಿ. ಎಲ್ಲಿದೆ ಸಿ ಪಿ, ಫಸ್ಟಲ್ಲೇ ಬಂದುಬಿಡ್ತು. ಸೊ ನಮಗೆ ಈ ಬಿ ಮತ್ತು ಸಿನ ಎಲಿಮಿನೇಟ್ ಮಾಡಿಬಿಟ್ರೆ ನಮಗೆ ಸಿಗೋದು ಆಪ್ಷನ್ ಎ, ಅದು ಕರೆಕ್ಟ್ ಇದೆ. ನೋಡೋಣ ಫಿನೋಟೈಪ್ ಏನಿದೆ ಅಂತ ಹೇಳಿದ್ರೆ, ಫಿನೋಟೈಪ್ ಅಬ್ಸರ್ವೇಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅನ್ ಆರ್ಗನಿಸಮ್, ಅಂದರೆ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್. ಹಾಗೆ ನೋಡಿದ್ರೆ ಡಿ ಈಕ್ವಲ್ ಟು ಕ್ಯೂ, ಆಪ್ಷನ್ ಎ ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡಿ, ಎ ಪಾಲಿಜೆನಿಕ್ ಇನ್ಹೆರಿಟೆನ್ಸ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಈಸ್ ಸ್ಕಿನ್ ಕಲರ್. ಆಪ್ಷನ್ ಎ ಕರೆಕ್ಟ್ ಇದೆ ಅಲ್ವಾ. ಪಾಲಿಜೆನಿಕ್ ಇನ್ಹೆರಿಟೆನ್ಸ್ ಅಂದರೆ ಏನಪ್ಪ, ಮಲ್ಟಿಪಲ್ ಜೀನ್ಸ್ ರೆಸ್ಪಾನ್ಸಿಬಲ್ ಫಾರ್ ಎ ಸಿಂಗಲ್ ಕ್ಯಾರೆಕ್ಟರ್. ಪಾಲಿ ಅಂದರೆ ಮೆನಿ, ಜೀನಿಕ್ ಅಂದರೆ ಜೀನ್ಸ್, ಮೆನಿ ಜೀನ್ಸ್, ಮಲ್ಟಿಪಲ್ ಜೀನ್ಸ್, ಒಂದು ಕ್ಯಾರೆಕ್ಟರ್. ಯಾವುದು, ಸ್ಕಿನ್ ಕಲರ್, ಹ್ಯೂಮನ್ ಸ್ಕಿನ್ ಕಲರ್. ಆಪ್ಷನ್ ಎ ಕರೆಕ್ಟ್ ಇದೆ. ಫೀನಲ್ ಕ್ಯಾಟಗೋರಿಯ ನೋಡಿ ಆಪ್ಷನ್ ಬಿ, ಅದು ಯಾವುದಕ್ಕೆ ಗುಡ್ ಎಕ್ಸಾಂಪಲ್, ಅದು ಒಂದು ಆಟೋಸೋಮಲ್ ರಿಸೆಸಿವ್ ಟ್ರೈಟ್ ಡಿಸೀಸ್ ಅದು. ಅದ್ರ ಜೊತೆಗೆ ಪ್ಲಿಯೋಟ್ರೋಪಿ. ಪ್ಲಿಯೋಟ್ರೋಪಿ ಅಂದರೆ ಏನು, ಅಲ್ಲಿ ಈ ಒಂದು ಪರ್ಟಿಕ್ಯುಲರ್ ಜೀನ್ ಏನು ಮಾಡುತ್ತೆ, ರೆಸ್ಪಾನ್ಸಿಬಲ್ ಫಾರ್ ಮಲ್ಟಿಪಲ್ ಫಿನೋಟೈಪಿಕ್ ಎಕ್ಸ್ಪ್ರೆಷನ್. ಅದಕ್ಕೆ ಎಕ್ಸಾಂಪಲ್ ಫೀನಲ್ ಕ್ಯಾಟನೋರಿಯಾ. ಓಕೆ, ಕಲರ್ ಬ್ಲೈಂಡ್ನೆಸ್ ಅಂತ ಹೇಳಿದ್ರೆ ಕ್ರಿಸ್ ಕ್ರಾಸ್ ಇನ್ಹೆರಿಟೆನ್ಸ್ ಅಲ್ಲೂ ಕರೀತಾರೆ, ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಟ್ರೈಟ್ ಡಿಸೀಸ್ ಅಂತಲೂ ಕರೀತಾರೆ. ಸಿಕಲ್ ಸೆಲ್ ಅನಿಮಿಯಾ ಅಂತ ಹೇಳಿದ್ರೆ ಆಟೋಸೋಮಲ್ ರಿಸೆಸಿವ್ ಟ್ರೈಟ್ ಡಿಸೀಸ್ ಅಲ್ವಾ. ಸೊ ಪಾಯಿಂಟ್ ಮ್ಯೂಟೇಷನ್ಗೂ ಕೂಡ ಸಿಕಲ್ ಸೆಲ್ ಅನಿಮಿಯಾ ವೆರಿ ಗುಡ್ ಎಕ್ಸಾಂಪಲ್. ಎಲ್ಲ ಪಾಯಿಂಟ್ ಬರೆದಿಟ್ಕೊಂಬಿಡಿ. ಸೊ ಈ ಕ್ವಶನ್ಗೆ ಆಪ್ಷನ್ ಎ ಕರೆಕ್ಟ್ ಇದೆ. ಪ್ಲಿಯೋಟ್ರೋಪಿಕ್ ಜೀನ್ ಹ್ಯಾಸ್ ಮಲ್ಟಿಪಲ್ ಜಿನೋಟೈಪ್, ಸಿಂಗಲ್ ಫಿನೋಟೈಪ್, ಮಲ್ಟಿಪಲ್ ಫಿನೋಟೈಪ್. ಸೊ ಆವಾಗಲೇ ಹೇಳಿದ್ದೆ ಫೀನೈಲ್ ಕೆಟನೋರಿಯಾ ಏನಿದೆ ಅದು ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಆಬ್ಸೆನ್ಸ್ ಆಫ್ ಎ ಸಿಂಗಲ್ ಜೀನ್ ಫೀನೈಲ್ ಅಲನಿನ್ ಹೈಡ್ರಾಕ್ಸಿಲೇಸ್ ಅಂತ ಹೇಳುವಂಥ ಎನ್ಸೈಮ್ ಉತ್ಪತ್ತಿ ಆಗೋದಿಲ್ಲ. ಅದರಿಂದ ಏನೆಲ್ಲ ಆಗ್ತದೆ ನೋಡಿ, ಆ ಒಂದು ಜೀನು ಆ ಒಂದು ಎನ್ಸೈಮನ್ನು ಉತ್ಪತ್ತಿ ಮಾಡ್ತದೆ, ಸಿಂಗಲ್ ಜೀನ್, ಅರ್ಥ ಮಾಡ್ಕೊಳ್ಳಿ. ಸೊ ಆ ಎನ್ಸೈಮ್ ಉತ್ಪತ್ತಿ ಆಗಿಲ್ಲ ಅಂತ ಹೇಳಿದ್ರೆ ಹ್ಯೂಮನ್ನಲ್ಲಿ ಸ್ಕಿನ್ ಪಿಗ್ಮೆಂಟೇಷನ್ ಕಾಣುತ್ತೆ, ಅಂದರೆ ಒಂದು ಸ್ವಲ್ಪ ಪ್ಯಾಚಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತು ರಿಡಕ್ಷನ್ ಇನ್ ಹೇರ್ ಗ್ರೋತ್ ಆಗೋದಿಲ್ಲ ಸರಿಯಾಗಿ. ಅದಾದಮೇಲೆ ಮೆಂಟಲ್ ರಿಟಾರ್ಡ್ನೆಸ್ ಬರ್ತದೆ. ಸೊ ಒಂದು ಜೀನ್ ರೆಸ್ಪಾನ್ಸಿಬಲ್ ಫಾರ್ ಮಲ್ಟಿಪಲ್ ಫಿನೋಟೈಪಿಕ್ ಎಕ್ಸ್ಪ್ರೆಷನ್, ಫೀನೈಲ್ ಕೆಟನೋರಿಯಾ. ಎಕ್ಸಾಂಪಲ್ ಯಾವುದಕ್ಕೆ ಎಕ್ಸಾಂಪಲ್ ಇದು, ಪ್ಲಿಯೋಟ್ರೋಪಿಕ್ ಜೀನಿಗೆ. ಸೊ ಪ್ಲಿಯೋಟ್ರೋಪಿಕ್ ಜೀನ್ ಅಂದರೆ ಮಲ್ಟಿಪಲ್ ಫಿನೋಟೈಪ್. ಆಪ್ಷನ್ ಡಿ ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡಿ, ಈ ಪಿಕ್ಚರ್ ಕೊಟ್ಬಿಟ್ಟಿದ್ದಾನೆ. ರೆಪ್ರೆಸೆಂಟೆಡ್ ಬಿಲೋ ಈಸ್ ದ ಇನ್ಹೆರಿಟೆನ್ಸ್ ಪ್ಯಾಟರ್ನ್ ಆಫ್ ಎ ಸರ್ಟನ್ ಟೈಪ್ ಆಫ್ ಟ್ರೈಟ್ ಇನ್ ಹ್ಯೂಮನ್ಸ್. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಕಂಡೀಷನ್ಸ್ ಕುಡ್ ಬಿ ಅನ್ ಎಕ್ಸಾಂಪಲ್ ಆಫ್ ದಿಸ್ ಪ್ಯಾಟರ್ನ್. ನೋಡಿ ಕರೆಕ್ಟಾಗಿ ನೋಡಿ, ಈ ಪಿಕ್ಚರಲ್ಲಿ ಫೀಮೇಲ್ ಮದರ್ ಇಂದ ಜೀನ್ ಏನಾಗ್ತಾ ಇದೆ ಅಥವಾ ಕ್ಯಾರೆಕ್ಟರ್ ಏನಾಗ್ತಿದೆ, ಸನ್ನಿಗೆ ಹೋಗ್ತಾ ಇದೆ. ಓಕೆ, ಅಂದರೆ ಅಪೋಸಿಟ್ ಸೆಕ್ಸ್ಗೆ. ಈ ಕಡೆ ಫಾದರಿಂದ ಡಾಟರಿಗೆ ಬರ್ತಾ ಇದೆ, ಅಗೇನ್ ಅಪೋಸಿಟ್ ಸೆಕ್ಸ್. ಸೊ ಫಾದರಿಂದ ಡಾಟರ್ಗೆ, ಮದರಿಂದ ಸನ್ನಿಗೆ ಈ ಥರ ಇನ್ಹೆರಿಟೆನ್ಸ್ ಆದರೆ ಇದಕ್ಕೆ ನಾವು ಕ್ರಿಸ್ ಕ್ರಾಸ್ ಇನ್ಹೆರಿಟೆನ್ಸ್ ಅಂತ ಕರಿತೀವಿ ಅಲ್ವಾ. ಸೊ ಕ್ರಿಸ್ ಕ್ರಾಸ್ ಇನ್ಹೆರಿಟೆನ್ಸ್ ನಾರ್ಮಲ್ ಎಲ್ಲಿ ಕಾಣಕ್ಕೆ ಸಿಗುತ್ತೆ, ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಟ್ರೈಟ್ ಡಿಸಾರ್ಡರ್ಸ್ಗಳಲ್ಲಿ ಕಾಣಕ್ಕೆ ಸಿಗುತ್ತೆ. ಎಕ್ಸಾಂಪಲ್ ಕೊಟ್ಟರೆ ಕೇಳಿದರೆ ಒಂದು ಕಲರ್ ಬ್ಲೈಂಡ್ನೆಸ್ ಕೊಡ್ಬೋದು, ಇನ್ನೊಂದು ಹೀಮೋಫಿಲಿಯಾ ಕೊಡ್ಬೋದು. ಈ ಆಪ್ಷನ್ಸ್ಗಳಲ್ಲಿ ನೋಡಿ, ಆಪ್ಷನ್ ಎ ಹೀಮೋಫಿಲಿಯಾ. ಸೊ ಇಟ್ ಶುಡ್ ಬಿ ದ ಕರೆಕ್ಟ್ ಆನ್ಸರ್. ಫಿನೈಲ್ ಕೆಟನೋರಿಯಾ ಬರೋದಿಲ್ಲ, ಬಿಕಾಸ್ ಆಟೋಸೋಮಲ್ ರಿಸೆಸಿವ್ ಅದು. ಸಿಕಲ್ ಸೆಲ್ ಅನಿಮಿಯಾ ಅದು ಕೂಡ ಆಟೋಸೋಮಲ್. ಥಾಲಸೆಮಿಯಾ ಆಟೋಸೋಮಲ್ ರಿಸೆಸಿವ್ ಟ್ರೈಟ್. ಸೊ ಬಿ ಸಿ ಡಿ ಏನಿದೆ ಆಟೋಸೋಮಲ್ ರಿಸೆಸಿವ್ ಟ್ರೈಟ್ ಡಿಸಾರ್ಡರ್. ಹಿಮೋಫಿಲಿಯಾ ಮಾತ್ರ ಕ್ರಿಸ್ ಕ್ರಾಸ್ ಇನ್ಹೆರಿಟೆನ್ಸ್ ಜೊತೆಗೆ ಆಲೋಸೋಮಲ್ ಅಥವಾ ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಟ್ರೈಟ್ ಡಿಸಾರ್ಡರ್. ಆಪ್ಷನ್ ಎ ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡ್ಬಿಡಿ, ಕಾರ್ಲ್ ಕೊರೆನ್ಸ್, ಹ್ಯೂಗೋ ಡಿವ್ರೈಸ್ ಆ್ಯಂಡ್ ವಾನ್ ಶರ್ಮಾರ್ ಕಾಂಟ್ರಿಬ್ಯೂಷನ್ ಇನ್ ಜೆನೆಟಿಕ್ಸ್ ವಾಸ್. ಏನು ಮಾಡ್ತಾರೆ ಅವರು, ರೀಡಿಸ್ಕವರಿ ಆಫ್ ಮೆಂಡೆಲಿಸಮ್ದು ಕೆಲಸಗಳನ್ನು ರೀಡಿಸ್ಕವರಿ ಮಾಡ್ತಾರೆ ಆಫ್ಟರ್ 1900. ಆಪ್ಷನ್ ಎ ಕರೆಕ್ಟ್ ಇದೆ. ಇದು ಬಹಳ ಇಂಪಾರ್ಟೆಂಟ್ ಆ್ಯಕ್ಚುಲಿ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಮ್ಯಾಚ್ ದಿ ಫಾಲೋವಿಂಗ್ ಕೇಳಿಬಿಟ್ಟಿದ್ದಾರೆ. ಇದು ಕೂಡ ಈಸಿ ಇದೆ. ಸೊ ಹೆಂಕಿಂಗ್ ಏನು ಮಾಡ್ತಾನೆ, ಎಕ್ಸ್ ಕ್ರೋಮೋಸೋಮನ್ನು ಅವನು ಮೊದಲ ಬಾರಿಗೆ ಕಂಡುಹಿಡಿತಾನೆ. ಓಕೆ, ಎಕ್ಸ್ ಕ್ರೋಮೋಸೋಮ್ ಅಂದರೆ ಸೆಕ್ಸ್ ಕ್ರೋಮೋಸೋಮ್. ಓಕೆ, ಸೊ ಎ ಮಸ್ಟ್ ಬಿ ಕ್ಯೂ. ಫಸ್ಟ್ ನೋಡಿ, ಎ ಕ್ಯೂ ಎಲ್ಲಿದೆ, ಆಪ್ಷನ್ ಎ ಬಿನಲ್ಲಿದೆ, ಸಿ ಮತ್ತು ಡಿನಲ್ಲಿ ಇಲ್ಲ, ಎಲಿಮಿನೇಟ್ ಮಾಡಿಬಿಡೋಣ. ಓಕೆ, ನೆಕ್ಸ್ಟ್ ನೋಡೋದಾದರೆ
ಪನ್ನೇಟ್ ಏನು ಮಾಡ್ತಾನೆ, ಪನ್ನೇಟ್ ಸ್ಕ್ವೇರ್ ಅಥವಾ ಚೆಕರ್ ಬೋರ್ಡ್ ನೆನ್ಪಿಟ್ಕೊಳ್ಳಿ. ಸೊ ಪನ್ನೇಟ್ ಚೆಕರ್ ಬೋರ್ಡ್, ಬಿ ಈಕ್ವಲ್ ಟು ಟಿ. ಸೊ ಎರಡು ಕಡೆ ಇದೆ. ಓಕೆ, ಸಿ ನೋಡೋಣ. ಟಿ ಎಚ್ ಮಾರ್ಗನ್ ಅವನೇನು ಮಾಡ್ತಾನೆ, ಡ್ರಾಸೋಫಿಲೋದಲ್ಲಿ ಅವನು ಸೆಕ್ಸ್ ಲಿಂಕ್ಡ್ ಇನ್ಹೆರಿಟೆನ್ಸನ್ನು ಕಂಡುಹಿಡಿತಾನೆ. ಓಕೆ, ಪಿ ಬರಬೇಕದು, ಸಿ ಈಕ್ವಲ್ ಟು ಪಿ. ಈಗ ಲ್ಯಾಂಡ್ ಸ್ಟೀನರ್ ಗೊತ್ತಿದೆ, ಕಾರ್ಲ್ ಲ್ಯಾಂಡ್ ಸ್ಟೀನರ್ ಏನು ಮಾಡ್ತಾನೆ, ಬ್ಲಡ್ ಗ್ರೂಪ್ಗಳನ್ನು ಅವನು ಡಿಸ್ಕವರಿ ಮಾಡ್ತಾನೆ. ಎ ಬಿ ಓ 4 ಬ್ಲಡ್ ಗ್ರೂಪ್ ಇದೆ ಅಲ್ವಾ. ಸೊ ಅದನ್ನು ಅವನು ಡಿಸ್ಕವರಿ ಮಾಡ್ತಾನೆ. ಹಾಗೆ ನೋಡೋದಾದರೆ ನಿಮಗೆ ಈ ಲ್ಯಾಂಡ್ ಸ್ಟೀನರ್ ಏನಾಗಬೇಕು, ಅದು ಆರ್ ಬರಬೇಕು. ಸೊ ಆಪ್ಷನ್ ಎ ಕರೆಕ್ಟ್ ಇದೆ ಅಲ್ವಾ. ನೆಕ್ಸ್ಟ್ ನೋಡ್ತೀರಾ, ಇಫ್ ದ ಜಿನೋಟೈಪ್ ಫಾರ್ ಬ್ಲಡ್ ಗ್ರೂಪ್ ಈಸ್ IA I0 ದ RBC ಆ್ಯಂಟಿಜನ್ ವಿಲ್ ಬಿ. ಸೊ ಕರೆಕ್ಟಾಗಿ ನೋಡಿ, ಈಗ RBCಯಲ್ಲಿ ಇರುವಂಥ ಆ್ಯಂಟಿಜನ್ನಲ್ಲಿ ಏನಿರುತ್ತೆ, ಇಫ್ ದ ಜಿನೋಟೈಪ್ ಆಫ್ ದಿ ಪರ್ಸನ್ ಈಸ್ ಹೆಟ್ರೋಝೈಗಸ್ ಫಾರ್ ಬ್ಲಡ್ ಗ್ರೂಪ್ ಎ, ಹಾಗಿದ್ದ ಪಕ್ಷದಲ್ಲಿ ಅವನ RBC ಮೇಲ್ಗಡೆ ಒಂದು ಸರ್ಫೇಸ್ ಆ್ಯಂಟಿಜನ್ ಇರುತ್ತಲ್ಲ, ಅದು ಏನೇ ಇರಬೇಕಾಗ್ತದೆ, ಆ್ಯಂಟಿಜನ್ ಎ ಇರಬೇಕಾಗ್ತದೆ. ಆ್ಯಂಟಿಬಾಡಿ ಯಾವುದು ಇರಬೇಕಾಗ್ತದೆ, ಬಿ ಇರಬೇಕಾಗ್ತದೆ. ನೆನ್ಪಿಟ್ಕೊಳ್ಳಿ, ಈಗ IBI0 ಆಗಿದ್ದರೆ ಬಿ ಬ್ಲಡ್ ಗ್ರೂಪ್, ಅಲ್ಲಿ ಆ್ಯಂಟಿಜನ್ ಏನಿರಬೇಕು, ಬಿ ಇರಬೇಕು. ಅಂದರೆ ಯಾವ ಆ್ಯಂಟಿಜನ್ ಸರ್ಫೇಸ್ ಆ್ಯಂಟಿಜನ್ ಆಗಿರ್ತದೆ RBC ಮೇಲೆ, ಪ್ಲಾಸ್ಮಾ ಮೆಂಬ್ರೇನ್ ಮೇಲೆ, ಅದರ ಮೇಲೆ ಬ್ಲಡ್ ಗ್ರೂಪನ್ನು ಡಿಟೆಕ್ಟ್ ಮಾಡ್ತಾರೆ ಅಥವಾ ಹೇಳ್ತಾರೆ. ಸೊ ಹಾಗೆ ನೋಡೋದಾದರೆ ಇಲ್ಲಿ ಸರಿ ಅಬ್ಸರ್ವ್ ಮಾಡೋದಾದರೆ ಈ ಆ್ಯಕ್ಚುಲಿ ಏನಿದೆ, IA ಏನಿದೆ ಅದು ಡಾಮಿನೆಂಟ್, I0 ಏನಿದೆ ರಿಸೆಸಿವ್. ಸೊ ಹಾಗೆ ನೋಡೋದಾದರೆ ಎಲ್ಲ RBCಯಲ್ಲಿ ನಮಗೇನು ಸಿಗಬೇಕು, ಎ ಆ್ಯಂಟಿಜನ್ ಇರಲೇಬೇಕಾಗ್ತದೆ. ಸೊ ವೆರಿ ಸಿಂಪಲ್ ಅಲ್ವಾ. ಓಕೆ, ಆಪ್ಷನ್ ಬಿ ಏನಿದೆ ಅದು ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡೋಣ, 2 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಇನ್ ಸ್ನ್ಯಾಪ್ಡ್ರ್ಯಾಗನ್ಗೆ ಇನ್ನೊಂದು ಹೆಸರು ಆ್ಯಂಟಿನಿನಮ್, ನೆನ್ಪಿಟ್ಕೊಳ್ಳಿ. F1 ಪ್ಲಾಂಟ್ಸ್ ಡು ನಾಟ್ ಹ್ಯಾವ್ ರೆಡ್ ಆರ್ ವೈಟ್ ಫ್ಲವರ್ಸ್, ಹೌದಲ್ವಾ. ಸೊ ಇನ್ಕಂಪ್ಲೀಟ್ ಡಾಮಿನೆನ್ಸ್ದು ಎಕ್ಸಾಂಪಲ್ ಇದು. ಸೊ ಕ್ಯಾಪಿಟಲ್ ಆರ್ ಇಂಟು ಸ್ಮಾಲ್ ಆರ್ ನಿಮ್ಗೇನು ಸಿಗುತ್ತೆ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಹೆಟರೋಝೈಗಸ್ ಬರುತ್ತೆ, ಬಟ್ ಪಿಂಕ್ ಕಲರ್ ಬರುತ್ತೆ. ಸೊ ಪೇರೆಂಟ್ದು ಯಾವುದೇ ಕ್ಯಾರೆಕ್ಟರ್ ಬರೋದಿಲ್ಲ, ಅದು ಕರೆಕ್ಟ್ ಇದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ 2, ಇಟ್ ಈಸ್ ಇಂಟರ್ಮೀಡಿಯೇಟ್ ಇನ್ಹೆರಿಟೆನ್ಸ್ ವಿತ್ ನೀದರ್ ಆಫ್ ದ 2 ಅಲೀಲ್ಸ್ ಆಫ್ ಎ ಜೀನ್ ಬಿಂಗ್ ಡಾಮಿನೆಂಟ್ ಓವರ್ ಈಚ್ ಅದರ್, ಹೌದಲ್ವಾ. ಇಂಟರ್ಮೀಡಿಯೇಟ್ ಇನ್ಹೆರಿಟೆನ್ಸ್ ಅಂತ ಹೇಳಿದ್ರೆ ಅದಕ್ಕೆ ನಾವು ಒಂದು ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಥವಾ ಕೋ ಡಾಮಿನೆನ್ಸ್, ಇಲ್ಲಿರೋದು ಅದು ಇನ್ಕಂಪ್ಲೀಟ್ ಡಾಮಿನೆನ್ಸ್, ಅದು ಕರೆಕ್ಟ್ ಇದೆ. ಇಲ್ಲಿ ಕ್ಯಾಪಿಟಲ್ ಆರ್ ಅಲೀಲ್ ಹಾಗೂ ಸ್ಮಾಲ್ ಆರ್ ಅಲೀಲ್ ಎರಡೂ ಕೂಡ ಡಾಮಿನೇಟಿಂಗ್ ಇಲ್ಲ. ಕ್ಯಾಪಿಟಲ್ ಆರ್ ಆ್ಯಕ್ಚುಲಿ ಡಾಮಿನೇಟ್ ಮಾಡಬೇಕಿತ್ತು ಸ್ಮಾಲ್ ಆರನ್ನು, ಬಟ್ ಅದಕ್ಕೆ ಡಾಮಿನೇಟ್ ಮಾಡೋಕ್ಕಾಗ್ತಿಲ್ಲ, ಅದಕ್ಕೆ ನಾವು ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ ಕರೆಯೋದು. ಅದೇ ರೀತಿ ಸ್ಮಾಲ್ ಆರ್ ಏನಿದೆ ಅದು ಇಟ್ ಕೆನಾಟ್ ಇವನ್ ಡಾಮಿನೇಟ್ ದಿ ಕ್ಯಾಪಿಟಲ್ ಆರ್, ಹೌದಲ್ವಾ. ಸೊ ಎರಡೂ ಅಲೀಲ್ಸ್ಗಳು ಡಾಮಿನೇಟ್ ಮಾಡೋಕ್ಕಾಗ್ತಾ ಇಲ್ಲ, ಅದಕ್ಕೆ ನಮಗೆ ಇಂಟರ್ಮೀಡಿಯೇಟ್ ಇನ್ಹೆರಿಟೆನ್ಸ್ ಅಥವಾ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಬರ್ತಾ ಇದೆ. ಇದು ಸ್ನ್ಯಾಪ್ಡ್ರ್ಯಾಗನ್ನಲ್ಲಿ ಸಿಗ್ತದೆ. ಅಲ್ಲಿ F1 ಏನಿದೆ ಅದು ಪಿಂಕ್ ಕಲರ್, ಇಂಟರ್ಮೀಡಿಯೇಟ್. ಸೊ ಆಪ್ಷನ್ ಎ ಏನಿದೆ ಅದು ಕರೆಕ್ಟ್ ಇದೆ. ಇಫ್ ಬೋತ್ ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2 ಟ್ರೂ, ಬಟ್ ಸ್ಟೇಟ್ಮೆಂಟ್ 2 ಈಸ್ ಎ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಸ್ಟೇಟ್ಮೆಂಟ್ 1, ಆಪ್ಷನ್ ಎ ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡಿ, ಸ್ಟೇಟ್ಮೆಂಟ್ 1, ಫೀನೈಲ್ ಕೆಟನೂರಿಯಾ ಈಸ್ ಎ ರಿಸೆಸಿವ್ ಹೆರಿಡಿಟರಿ ಡಿಸೀಸ್ ಕಾಸ್ಡ್ ಬೈ ಬಾಡೀಸ್ ಫೇಲ್ಯೂರ್ ಟು ಆಕ್ಸಿಡೈಸ್ ಅನ್ ಅಮಿನೋ ಆಸಿಡ್ ಫೀನೈಲ್ ಅಲನಿನ್ ಟು ಟೈರೋಸಿನ್ ಬಿಕಾಸ್ ಆಫ್ ಡಿಫೆಕ್ಟಿವ್ ಎನ್ಸೈಮ್. ಕರೆಕ್ಟ್ ಇದೆ ನೋಡಿ ಸ್ಟೇಟ್ಮೆಂಟ್. ಫೀನೈಲ್ ಕೆಟನೂರಿಯಾ ಯಾಕೆ ಬರುತ್ತೆ, ನಮ್ಮ ಕ್ರೋಮೋಸೋಮ್ 12ನೇ ಕ್ರೋಮೋಸೋಮ್ನಲ್ಲಿ ಒಂದು ಜೀನ್ ಇರುತ್ತೆ, ಅದರ ಕೆಲಸ ಏನು ಅಂತ ಹೇಳಿದ್ರೆ ಫೀನೈಲ್ ಅಲನಿನ್ ಹೈಡ್ರಾಕ್ಸಿಲೇಸ್ ಅಂತ ಹೇಳುವಂಥ ಎನ್ಸೈಮನ್ನು ಉತ್ಪತ್ತಿ ಮಾಡುವುದು. ಇದರ ಕೆಲಸ ಏನು ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಇರುವಂತಹ ಒಂದು ಈ ಅಮಿನೋ ಆ್ಯಸಿಡ್ ಇರುತ್ತೆ, ಅದಕ್ಕೆ ಫೀನೈಲ್ ಅಲನಿನ್ ಅಂತ ಹೇಳ್ತೀವಿ, ಅದನ್ನು ಅದು ಟೈರೋಸಿನ್ ಆಗಿ ಕನ್ವರ್ಟ್ ಮಾಡುತ್ತೆ. ನಂತರ ಏನಾಗುತ್ತೆ, ನಮ್ಮ ದೇಹದಲ್ಲಿ ನಾರ್ಮಲ್ ಮೆಟಬಾಲಿಕ್ ಪ್ರಾಸೆಸ್ ಆಗ್ತದೆ. ಯಾವಾಗ ಈ ಎನ್ಸೈಮ್ ಇರೋದಿಲ್ಲ ಅದಕ್ಕೇನು ಕರಿತೀವಿ ಡಿಸೀಸ್ಗೆ, ಫೀನೈಲ್ ಕೆಟನೂರಿಯಾ. ಇಟ್ಸ್ ಆ್ಯಕ್ಚುಲಿ ಇನ್ಬೋರ್ನ್ ಮೆಟಬಾಲಿಕ್ ಡಿಸಾರ್ಡರ್ ಆ್ಯಕ್ಚುಲಿ. ಸೊ ಈ ಎನ್ಸೈಮ್ ಇಲ್ಲದಾಗ ಈ ಫೀನೈಲ್ ಅಲೆನಿನ್ ಏನಾಗ್ತದೆ, ಆಟೋಮೆಟಿಕ್ಕಾಗಿ ಯೂರಿನ್ ಅಥವಾ ಬಾಡಿ ಫ್ಲೂಯಿಡ್ಸ್ನಲ್ಲಿ ಅಕ್ಯುಮುಲೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ದಟ್ ಈಸ್ ಎ ಹೈಲಿ ಡೇಂಜರಸ್ ಕಂಡೀಷನ್. ನಂತರ ಆಟೋಮೆಟಿಕ್ಕಾಗಿ ಫೀನೈಲ್ ಪೈರುವಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ದಟ್ ಲೀಡ್ಸ್ ಟು ಫೀನೈಲ್ ಕೆಟನೂರಿಯಾ. ಸೊ ಸ್ಟೇಟ್ಮೆಂಟ್ 2 ನೋಡಿ, ಇಟ್ ರಿಸಲ್ಟ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಫೀನೈಲ್ ಅಲನಿನ್ ಆ್ಯಸಿಡ್ ಇನ್ ಯೂರಿನ್. ಹೌದು, ಫೀನೈಲ್ ಅಲನಿನ್ ಏನಾಗ್ತದೆ, ಯೂರಿನಲ್ಲಿ ಅಕ್ಯುಮುಲೇಷನ್ ಆಗ್ತದೆ. ಎರಡು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಬಟ್ ಫೀನೈಲ್ ಕೆಟನೂರಿ ಯಾಕೆ ಬಂತು, ಯಾವ ಎನ್ಸೈಮಿಂದ ಬಂತು ಅಂತ ಏನು ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಸೊ ಡಿಫೆಕ್ಟಿವ್ ಎನ್ಸೈಮ್ ಹೆಸರು ಏನಿತ್ತು, ಅಲ್ಲಿ ಏನಿರಬೇಕಿತ್ತು ಎನ್ಸೈಮ್ ಹೆಸರು, ಫೀನೈಲ್ ಅಲನಿನ್ ಹೈಡ್ರಾಕ್ಸಿಲೇಸ್ ಇರಬೇಕಿತ್ತು ಆ್ಯಕ್ಚುಲಿ ಸ್ಟೇಟ್ಮೆಂಟ್ 2ನಲ್ಲಿ, ಅದು ಕೊಡಲಿಲ್ಲ. ಸೊ ಹಂಗೆ ನೋಡಿದ್ರೆ ನಾವು ಆಪ್ಷನ್ ಬಿಗೆ ಹೋಗಬೇಕು. ಸೊ ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಆ್ಯಕ್ಚುಲಿ, ಬಟ್ ಸ್ಟೇಟ್ಮೆಂಟ್ 2 ಈಸ್ ನಾಟ್ ಎ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಸ್ಟೇಟ್ಮೆಂಟ್ 1. ಸ್ವಲ್ಪ ನೋಡಿ ಇಟ್ಕೋಬೇಕು ನೀವು, ಕೇರ್ಫುಲ್ಲಾಗಿ ಆನ್ಸರ್ ಮಾಡಿ, ಆಪ್ಷನ್ ಬಿ. ಮುಂದಿನ ಕ್ವಶನ್ ನೋಡಿ, ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ರಿಗಾರ್ಡ್ ಟು ಹೀಮೋಫೀಲಿಯಾ ಈಸ್, ಇಟ್ ಈಸ್ ಎ ರಿಸೆಸಿವ್ ಡಿಸೀಸ್, ಹೌದಲ್ವಾ. ಆಟೋಸೋಮಲ ಅಥವಾ ಆಲೋಸೋಮಲ, ಇದು ಆಲೋಸೋಮಲ್, ಹೌದಲ್ಲ, ಸೆಕ್ಸ್ ಲಿಂಕ್ಡ್. ಓಕೆ, ಇಟ್ ಈಸ್ ಎ ಡಾಮಿನೆಂಟ್ ಡಿಸೀಸ್, ಅಲ್ಲ, ಇದು ಯಾವತ್ತೂ ರಿಸೆಸಿವ್ ಡಿಸೀಸ್. ಓಕೆ, ಆಪ್ಷನ್ ಬಿ ಅಲ್ಲೇ ಇನ್ಕರೆಕ್ಟ್ ಆಗಿಬಿಟ್ಟಿದೆ. ವಿ ಗಾಟ್ ದ ಆನ್ಸರ್. ನೋಡೋಣ, a single protein involved in the clotting of blood is affected, ಹೌದಲ್ವಾ.
ಥ್ರೋಂಬೋಪ್ಲಾಸ್ಟಿನ್ ಅಂತ ಹೇಳುವಂಥ ಪ್ರೋಟೀನ್ ಅಲ್ಲಿ ಇರೋದಿಲ್ಲ, ಸೊ ಕ್ಲಾಟಿಂಗ್ ಆಗೋದಿಲ್ಲ ಬ್ಲಡ್ದು ಹಿಮೋಫಿಲಿಯಾದಲ್ಲಿ, ಅದು ಕೂಡ ಕರೆಕ್ಟ್ ಇದೆ. ಇಟ್ ಈಸ್ ಎ ಸೆಕ್ಸ್ ಲಿಂಕ್ಡ್ ಡಿಸೀಸ್, ಹೌದು. ಈ ಪರ್ಟಿಕ್ಯುಲರ್ ಕ್ಲಾಟಿಂಗ್ ಫ್ಯಾಕ್ಟರ್ನ ಉತ್ಪತ್ತಿ ಮಾಡುವಂತಹ ಜೀನ್ ಏನಿದೆ ಅದು ಸೆಕ್ಸ್ ಕ್ರೋಮೋಸೋಮಲ್ಲಿ ಇರೋದ್ರಿಂದ ಇಟ್ ಈಸ್ ಎ ಸೆಕ್ಸ್ ಲಿಂಕ್ಡ್ ಡಿಸೀಸ್, ಹೌದಲ್ವಾ. ಇದಕ್ಕೆ ನಾವು ಕ್ರಿಸ್ ಕ್ರಾಸ್ ಇನ್ಹೆರಿಟೆನ್ಸ್ ಅಲ್ಲೂ ಕರಿತೇವೆ. ಸೊ ಆಪ್ಷನ್ ಬಿ, ಇಟ್ ಈಸ್ ಎ ಡಾಮಿನೆಂಟ್ ಡಿಸೀಸ್, ತಪ್ಪು. ಆಪ್ಷನ್ ಬಿ ಏನಿದೆ ಅದು ಕರೆಕ್ಟ್ ಆದಂಥ ಉತ್ತರ. If both parents are carriers for sickle cell anemia, which is an autosomal recessive disorder, what are the chances of pregnancy resulting in an affected child? ಭಾಳ ಸಿಂಪಲ್ ಇದೆ ನೋಡಿ. ಸೊ ಆಟೋಸೋಮಲ್ ರಿಸೆಸಿವ್ ಡಿಸಾರ್ಡರ್ ಅಂತ ಹೇಳಿದಾಗ ಅದು ಎಕ್ಸ್ಪ್ರೆಸ್ ಆಗಬೇಕಾದ್ರೆ ಈ ಎರಡೂ ಜೀನ್ಸ್ ಏನಿದೆ ಅಥವಾ ಎರಡೂ ಅಲೀಲ್ಸ್ ಏನಿದೆ ಅದು ರಿಸೆಸಿವ್ ಆಗಿರಬೇಕು, ನೆನ್ಪಿಟ್ಕೊಳ್ಳಿ. ಇದು ಬಂದಿರೋದು ಆಟೋಸೋಮ್ ಕ್ರೋಮೋಸೋಮಿಂದ ಅಲ್ವಾ, ಅಲ್ಲಿ ಏನೋ ಜೀನ್ ಇರುತ್ತೆ ಅದು ಸರಿಯಾಗಿ ವರ್ಕ್ ಮಾಡ್ತಾ ಇರೋಲ್ಲ ಎರಡೂ ಕ್ರೋಮೋಸೋಮ್ಗಳಲ್ಲಿ, ನೆನ್ಪಿಟ್ಕೊಳ್ಳಿ. ಸೊ ಸಿಕಲ್ ಸೆಲ್ ಅನಿಮಿಯಾದಲ್ಲಿ ಅಂತ ಹೇಳಿದ್ರೆ ಇಲ್ಲಿ ನಾವು ಪೇರೆಂಟ್ ಒಂದು ಜೀನೋಟೈಪ್ ನೋಡಿದರೆ HbA/HbS ಅಲ್ವಾ. ಪೇರೆಂಟ್ ಟೂದು ಕೂಡ ಸೇಮ್ ಇರಬೇಕು, ಬಿಕಾಸ್ ಬೋತ್ ದ ಪೇರೆಂಟ್ಸ್ ಆರ್ ದಿ ಕ್ಯಾರಿಯರ್ಸ್, ಅವರಿಗೆ ಡಿಸೀಸ್ ಇಲ್ಲ. ಡಿಸೀಸ್ ಬರ್ಬೇಕಾದ್ರೆ ನಮಗೆ ಯಾವ ಕಂಡೀಷನ್ ಬೇಕು, ಜೀನೋಟೈಪ್ HbS/HbS ಬರಲೇಬೇಕು, ಯಾಕಂದರೆ ಅದು ಹೋಮೋಸೈಗಸ್ ಕಂಡೀಷನ್ ಮಾತ್ರ ಎಕ್ಸ್ಪ್ರೆಸ್ ಆಗ್ತದೆ. ಹೆಟ್ರೋಸೈಗಸ್ ಕಂಡೀಷನಲ್ಲಿದ್ದರೆ ಅದು ಎಕ್ಸ್ಪ್ರೆಸ್ ಆಗೋದಿಲ್ಲ, ಅವರಿಗೆ ನಾವು ಕ್ಯಾರಿಯರ್ಸ್ ಅಂತ ಕರಿತೀವಿ. ಸೊ ಇದನ್ನೆರಡನ್ನು ನೀವು ಕ್ರಾಸ್ ಮಾಡಿ ನೋಡಿದಾಗ HbA/HbS ಇಂಟು HbA/HbS ನಿಮಗೇನು ಸಿಗ್ತದೆ, 4 ಆಫ್ಸ್ಪ್ರಿಂಗ್ಸ್ಗಳು ಸಿಗುತ್ತಲ್ವಾ. ಕೊನೆಯ ಆಫ್ಸ್ಪ್ರಿಂಗ್ಸ್ ನೋಡಿ HbS/HbS ಸಿಗುತ್ತೆ. ಸೊ ಹಂಗೆ ನೋಡಿದ್ರೆ ಔಟ್ ಆಫ್ 4 ಓನ್ಲಿ 1 ವಿಲ್ ಬಿ ದ ಸಫರರ್ ಫ್ರಮ್ ಸಿಕಲ್ ಸೆಲ್ ಅನೆಮಿಯಾ. ಹಾಗೆ ನೋಡೋದಾದರೆ 25% ಆಪ್ಷನ್ ಬಿ ಏನಿದೆ ಅದು ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡೋಣ, ವಿಚ್ ಕ್ರೋಮೋಸೋಮಲ್ ಕಾನ್ಸ್ಟಿಟ್ಯೂಷನ್ ರೆಫರ್ಸ್ ಟು ಟರ್ನರ್ ಸಿಂಡ್ರೋಮ್. ನಿಮಗೆ ಟರ್ನರ್ ಸಿಂಡ್ರೋಮ್ ಬಗ್ಗೆ ಗೊತ್ತಿರಬಹುದು. ಅದೇನು ಅಂತ ಹೇಳಿದ್ರೆ ಆಬ್ಸೆನ್ಸ್ ಆಫ್ ಒನ್ ಆಫ್ ದಿ ಎಕ್ಸ್ ಕ್ರೋಮೋಸೋಮ್ಸ್ ಅಲ್ವಾ, ಎಲ್ಲಿ ಫೀಮೇಲ್ಸ್ನಲ್ಲಿ. ಸೊ ಆ ಫೀಮೇಲ್ನಲ್ಲಿರುವಂಥ ಕ್ಯಾರೆಕ್ಟರ್ಗಳೇನು ಹಾಗಿದ್ರೆ ಸ್ಟರೈಲ್, ಆ್ಯಸ್ ಓವರೀಸ್ ಆರ್ ರುಡಿಮೆಂಟ್ರಿ, ನೆನ್ಪಿಟ್ಕೊಳ್ಳಿ. ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಇರೋದಿಲ್ಲ, ಇದೆಲ್ಲ ನೆನ್ಪಿಟ್ಕೋಬೇಕು ನೀವು. ಸೊ ಟರ್ನರ್ ಸಿಂಡ್ರೋಮ್ದು ಕ್ಯಾರಿಯೋಟೈಪ್ ನೋಡೋದಾದರೆ 45 ವಿತ್ X0. ಆಪ್ಷನ್ ಏನು ನೋಡಿ, 45, X0 ಕರೆಕ್ಟ್ ಇದೆಯಾ? ಎಸ್, ಕರೆಕ್ಟ್ ಇದೆ. ಸೊ 47, XXY ಇದು ಎಲ್ಲಿ ಬರುತ್ತೆ? ಕ್ಲೆನ್ಫೆಲ್ಟರ್ ಸಿಂಡ್ರೋಮ್ನಲ್ಲಿ ಬರುತ್ತೆ. ಇಲ್ಲಿ ಗೈನಕೋಮ್ಯಾಸ್ಟಿಯಾ ಅಂತ ಹೇಳುವಂಥ ಒಂದು ಕ್ಯಾರೆಕ್ಟರ್ ಬರುತ್ತೆ. ದಟ್ ಈಸ್ ನಥಿಂಗ್ ಬಟ್ ಡೆವಲಪ್ಮೆಂಟ್ ಆಫ್ ದಿ ಬ್ರೆಸ್ಟ್ ಇನ್ ಮೇಲ್, ನೆನ್ಪಿಟ್ಕೊಳ್ಳಿ. ಇದನ್ನು ಬರೆದಿಟ್ಕೊಳ್ಳಿ, ಕೇಳಬಹುದು. ಇದು ಗೈನಕೋಮ್ಯಾಸ್ಟಿಯಾ ಅಂತ ಹೇಳುವ ಕ್ಯಾರೆಕ್ಟರ್ ಯಾವ ಡಿಸೀಸಲ್ಲಿ ಎಕ್ಸ್ಪ್ರೆಸ್ ಆಗ್ತದೆ? ದಟ್ ಈಸ್ ಇನ್ ದಿ ಕ್ಲೆನ್ಫೆಲ್ಟರ್ ಸಿಂಡ್ರೋಮ್ ಅಥವಾ ಕ್ಲೆನ್ಫೆಲ್ಟರ್ಸ್ ಡಿಸಾರ್ಡರಲ್ಲಿ. ಸೊ ಕಾನ್ಸ್ಟಿಟ್ಯೂಷನ್ ನೋಡೋದಾದರೆ 47, XXY ಅದು ಕ್ಲೆನ್ಫೆಲ್ಟರ್ಸ್. ಇನ್ನೊಂದು ನೋಡಿ 45, XX ಇಲ್ಲ, ಇದು ಯಾವ ಡಿಸೀಸ್ ಅಂತ ಹೇಳುವಂಥ ಮೆನ್ಷನ್ ಮಾಡಲಿಲ್ಲ. ಟ್ರೈಸೋಮಿ 21 ಅಂತ ಕೊಟ್ಟರೆ ಅದು 100% ಅದು ಡೌನ್ ಸಿಂಡ್ರೋಮ್, ನಿಮಗೆ ಗೊತ್ತಿದೆ, ಮಂಗೋಲಿಯನ್ ಡಿಸೀಸ್ ಅಂತ ಕರಿತೀವಿ. 21ನೇ ಕ್ರೋಮೋಸೋಮ್ನಲ್ಲಿ ಅಲ್ಲಿ ಒಂದು ಅನಪ್ಲಾಯ್ಡಿ, ಒಂದು ಎಕ್ಸ್ಟ್ರಾ ಕ್ರೋಮೋಸೋಮ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ನೋಡೋಣ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಸೆಲೆಕ್ಟ್ ದ ಕರೆಕ್ಟ್ ಬೇಸಸ್ ಆಫ್ DNA, RNA ಆ್ಯಂಡ್ ಅಮಿನೋ ಆಸಿಡ್ ಆಫ್ ಬೀಟಾ ಚೈನ್ ಆಫ್ ಹಿಮೋಗ್ಲೋಬಿನ್ ರಿಸಲ್ಟಿಂಗ್ ಇನ್ ಸಿಕಲ್ ಸೆಲ್ ಅನೆಮಿಯಾ ಅಂತ ಕೇಳಿದ್ದಾರೆ. ಸಿಕಲ್ ಸೆಲ್ ಅನೆಮಿಯಾ ಅಂದರೆ ಪಾಯಿಂಟ್ ಮ್ಯೂಟೇಷನ್. ಇಲ್ಲಿ ಏನಾಗ್ತದೆ, ಒಂದು ಪರ್ಟಿಕ್ಯುಲರ್ ಬೇಸ್ ಪೇರ್ ಏನಾಗ್ತದೆ, ಬದಲಾವಣೆ ಹೊಂದದೆ, ಅಂದರೆ ಸಿಂಗಲ್ ಬೇಸ್ ಪೇರ್ ಚೇಂಜ್, ಪಾಯಿಂಟ್ ಮ್ಯೂಟೇಷನ್. ಇದರಿಂದ ಸಿಕಲ್ ಸೆಲ್ ಅನೆಮಿಯಾ ಆಗ್ತದೆ. ಸೊ ಸಿಕಲ್ ಸೆಲ್ ಅನೆಮಿಯಾಕ್ಕೆ ಕಾರಣ ಆಗೋದು ಯಾವುದು? ಈ ಹಿಮೋಗ್ಲೋಬಿನ್ ಇರುತ್ತಲ್ವ, ಹಿಮೋಗ್ಲೋಬಿನಲ್ಲಿ ನಿಮಗೆ ಗೊತ್ತಿರೋ ಹಾಗೆ 4 ಚೈನ್ಸ್ಗಳಿರ್ತದೆ. ಆಲ್ಫಾ 1, ಆಲ್ಫಾ 2 ಚೈನ್, ಬೀಟಾ 1, ಬೀಟಾ 2 ಚೈನ್. ಈಗ ಬೀಟಾ ಚೈನ್ನಲ್ಲಿ ಏನಾಗಿರ್ತದೆ, 6th ಪೊಸಿಷನಲ್ಲಿ ನಮಗೆ ಬೇಕಾಗಿರುವಂತಹ ಅಮಿನೋ ಆ್ಯಸಿಡ್ ಯಾವುದು? ಗ್ಲುಟಾಮಿಕ್ ಆ್ಯಸಿಡ್. ಅದನ್ನು ರೀಪ್ಲೇಸ್ ಮಾಡೋದು ಯಾರು? ವ್ಯಾಲಿನ್, ನೆನ್ಪಿಟ್ಕೊಳ್ಳಿ. ಓಕೆ, ಸೊ 6th ಪೊಸಿಷನಲ್ಲಿ ವ್ಯಾಲಿನ್ ಬಂದುಬಿಡ್ತದೆ. ಅವಾಗ ಎಂಟೈರ್ ಸ್ಟ್ರಕ್ಚರ್ ಆಫ್ ದಿ ಬೀಟಾ ಗ್ಲೋಬಿನ್ ಚೇಂಜ್ ಆಗ್ತದೆ. ದ್ಯಾಟ್ ಆ್ಯಕ್ಚುಲಿ ಲೀಡ್ಸ್ ಟು ಚೇಂಜ್ ಇನ್ ದಿ ಸ್ಟ್ರಕ್ಚರ್ ಆಫ್ ದಿ ಹಿಮೋಗ್ಲೋಬಿನ್, ಕಾಸಿಂಗ್ ದಿ RBC ಸಿಕ್ಕಲ್ ಶೇಪ್ಡ್ ಅಂತ ಹೇಳ್ತಾರೆ. ಸೊ ಇಲ್ಲಿ ನೋಡಿ ಕನ್ಫ್ಯೂಸಿಂಗ್ ಪಾರ್ಟ್ ಯಾವುದು ಗೊತ್ತಾ? DNA ಕೊಟ್ಟಿದ್ದಾನೆ ನೋಡಿ, ಟೆಂಪ್ಲೇಟ್ ಮತ್ತು ಕೋಡಿಂಗ್ ಸ್ಟ್ರ್ಯಾಂಡ್ ಅಂತ ಕೊಟ್ಟಿದ್ದಾರೆ. ಸೊ ನೀವು NCERT ಟೆಕ್ಸ್ಟ್ ಬುಕ್ನಲ್ಲೂ ಇದನ್ನು ಕೊಟ್ಟಿದ್ದಾರೆ. ಸೊ ಟೆಂಪ್ಲೇಟ್ ಏನಿರಬೇಕು ಅಂತ ಹೇಳಿದ್ರೆ CTC ಇರಬೇಕು, ಅರ್ಥ ಆಯಿತಾ? ಯಾವುದಕ್ಕೆ? ಗ್ಲುಟಾಮಿಕ್ ಆ್ಯಸಿಡನ್ನು ಉತ್ಪತ್ತಿ ಮಾಡಲಿಕ್ಕೆ ಟೆಂಪ್ಲೇಟ್ ಸ್ಟ್ಯಾಂಡ್ನಲ್ಲಿ CTC ಇರಬೇಕು. ಮತ್ತು ಕೋಡಿಂಗ್ ಸ್ಟ್ಯಾಂಡ್ನಲ್ಲಿ ಏನಿರಬೇಕು? GAG ಇರಬೇಕು. ಉತ್ಪತ್ತಿ ಆಗೋ mRNA ಏನಿರಬೇಕಿತ್ತು? GAG ಅಲ್ವಾ? ಸೊ ಅದರಿಂದ ಗ್ಲುಟಾಮಿಕ್ ಆ್ಯಸಿಡ್ ಉತ್ಪತ್ತಿ ಆಗ್ತದೆ. ಇಟ್ಸ್ ಎ ನಾರ್ಮಲ್ ಕಂಡೀಷನ್. ಇಲ್ಲಿ ಸರಿ ಅಬ್ಸರ್ವ್ ಮಾಡಿದರೆ CTC ಟೆಂಪ್ಲೇಟ್ ಸ್ಟ್ಯಾಂಡಲ್ಲಿ ಇರುವಂಥ T ರೀಪ್ಲೇಸ್ಡ್ ಬೈ A, ಅಡಿನಿನ್ ರಿಪ್ಲೇಸ್ ಮಾಡುತ್ತೆ ಯಾವುದನ್ನು? ಥೈಮಿನ್ನ. ಸೊ CAC ಆಗ್ತದೆ. ಅದು CAC ಆದಾಗ ಕೋಡಿಂಗ್ ಸ್ಟ್ಯಾಂಡ್ ಕೂಡ ಚೇಂಜ್ ಆಗ್ತದೆ. GAG ಬದಲು GTG ಆಗ್ತದೆ. ಆವಾಗ ಉತ್ಪತ್ತಿಯಾಗುವಂಥ mRNA ಹೇಗಿರ್ತದೆ? CACಯಿಂದ ಉತ್ಪತ್ತಿಯಾಗುವ mRNA GUG ಆಗಿರ್ತದೆ. ಸೊ ಅದು ವ್ಯಾಲಿನನ್ನು ಉತ್ಪತ್ತಿ ಮಾಡ್ತದೆ. ಸೊ ಹಾಗೆ ನೋಡೋದಾದರೆ ಇಲ್ಲಿ ಕೇಳಿರೋದು ಯಾವುದು ಅಂತ ಹೇಳಿದ್ರೆ ಬೀಟಾ ಚೈನ್ ರಿಸಲ್ಟಿಂಗ್ ಇನ್ ಸಿಕಲ್ ಸೆಲ್ ಅನೆಮಿಯಾ. ಸೊ ಆಪ್ಷನ್ ಬಿ ಏನಿದೆ ಅದು ಸಿಕಲ್ ಸೆಲ್ ಅನೆಮಿಯಾಗೆ ಕರೆಕ್ಟಾಗಿ ಹೊಂದ್ತದೆ. ಆಪ್ಷನ್ ಬಿ ಕರೆಕ್ಟ್ ಇದೆ. ಆಪ್ಷನ್ ಡಿ ಅನ್ನು ನೀವು ಫಸ್ಟ್ ಕಲ್ತಿಟ್ಕೋಬೇಕು. ಸೊ ನಿಮಗೆ ಈಸಿ ಆಗಿಬಿಡ್ತದೆ, ಯಾಕಂದರೆ ಆಪ್ಷನ್ ಡಿ ಆ್ಯಕ್ಚುಲಿ ನಾರ್ಮಲ್ ಕಂಡೀಷನ್, ಅದು ಹಾಗೆ ಇರಬೇಕು. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್
ಕ್ವೆಶನ್ ದಟ್ ಈಸ್ ಫಾರ್ ಸಿಕಲ್ ಸೆಲ್ ಅನಿಮಿಯಾ ನೆನ್ಪಿಟ್ಕೊಳ್ಳಿ ಆಪ್ಷನ್ ಬಿ. ನಂತರ ನೋಡೋಣ ಆಬ್ಸೆನ್ಸ್ ಆಫ್ ಒನ್ ಸೆಕ್ಸ್ ಕ್ರೋಮೋಸೋಮ್ ಕಾಸಸ್. ಯಾವುದು ಕಾಸ್ ಮಾಡುತ್ತೆ, ಯಾವ ಡಿಸೀಸ್ ಬರುತ್ತೆ ಅಂತ ಹೇಳಿದ್ರೆ ಟರ್ನರ್ ಸಿಂಡ್ರೋಮ್ ಬರುತ್ತೆ ಅಲ್ವಾ. ಅಲ್ಲಿ XX ಇರಬೇಕಾಗ್ತದೆ ಸೆಕ್ಸ್ ಕ್ರೋಮೋಸೋಮ್, ಆದರೆ ಒಂದು X ಕ್ರೋಮೋಸೋಮ್ ಇರೋದಿಲ್ಲ. ಸೊ ದ ಕಂಡೀಷನ್ ಈಸ್ X0 ಅಂದರೆ ಆಬ್ಸೆನ್ಸ್ ಆಫ್ ಒನ್ ಕ್ರೋಮೋಸೋಮ್. ಟರ್ನರ್ ಸಿಂಡ್ರೋಮ್. ಕ್ಲೆನ್ಫೆಲ್ಟರ್ಸ್ ಆದರೆ ನಿಮಗೆ ಗೊತ್ತಿದೆ ಪ್ರೆಸೆನ್ಸ್ ಆಫ್ ಒನ್ ಸೆಕ್ಸ್ ಕ್ರೋಮೋಸೋಮ್, ಎಕ್ಸ್ಟ್ರಾ ಸೆಕ್ಸ್ ಕ್ರೋಮೋಸೋಮ್, ಹೌದು ತಾನೆ. ಸೊ ಅದಕ್ಕೆ ನಾವು ಕ್ಯಾರಿಯೋಟೈಪ್ ಕೇಳಿದರೆ 47,XXY ಅಂತ ಬರೆದು ಬಿಡ್ತೀವಿ. ಡೌನ್ ಸಿಂಡ್ರೋಮ್ ಬಗ್ಗೆ ನಿಮಗೆ ಗೊತ್ತಿದೆ. ಓಕೆ, ಶೇ ಸಿಂಡ್ರೋಮ್ ಅಂತಿದೆ ನಿಮ್ಮ NCERT ಟೆಕ್ಸ್ಟ್ ಬುಕ್ನಲ್ಲಿ, ಇಲ್ಲ ಬೇಡ. ನೆಕ್ಸ್ಟ್ ನೋಡೋಣ, ಟ್ರೈಸೋಮಿಕ್ ಇಂಡಿವಿಜುವಲ್ ಹ್ಯಾಸ್ ಎ ಕ್ರೋಮೋಸೋಮ್ ನಂಬರ್ ಆಫ್. ಟ್ರೈಸೋಮಿಕ್ ಅಂತ ಹೇಳಿದ್ರೆ ಒಂದು ಎಕ್ಸ್ಟ್ರಾ ಕ್ರೋಮೋಸೋಮ್ ಗೊತ್ತಿದೆ ನಿಮಗೆ. ಈಗ ಡೌನ್ ಸಿಂಡ್ರೋಮ್ ತಗೊಂಡ್ರೆ ಟ್ರೈಸೋಮಿ 21 ಪೇರ್ ಏನಿದೆ ಕ್ರೋಮೋಸೋಮ್, ಅಲ್ಲಿ 2 ಕ್ರೋಮೋಸೋಮ್ ಇರಬೇಕು ಹೋಮೋಲಾಗಸ್. ಬಟ್ ಈ ಅನಾಫೇಸ್ 1 ಆಗ್ತದಲ್ವಾ ಮಿಯೋಸಿಸ್ 1ನಲ್ಲಿ, ಅವಾಗ ಕ್ರೋಮೋಸೋಮ್ಗಳು ಸಪ್ರೇಟ್ ಆಗಬೇಕಾಗ್ತದೆ ಹೋಮೋಲಾಗಸ್. ಈಗ ಒಂದು ಕಂಡೀಷನ್ ಆಗ್ಬೋದಪ್ಪ, ಹೋಮೋಲಾಗಸ್ ಕ್ರೋಮೋಸೋಮ್ ಸಪ್ರೇಟ್ ಆಗೋದಿಲ್ಲ. ಫೇಲ್ಯೂರ್ ಇನ್ ದಿ ಸೆಗ್ರಿಗೇಷನ್ ಆಫ್ ಹೋಮೋಲಾಗಸ್ ಕ್ರೋಮೋಸೋಮ್ ಡ್ಯೂರಿಂಗ್ ಅನಾಫೇಸ್ 1 ಲೀಡ್ಸ್ ಟು ಈ 2 ಕ್ರೋಮೋಸೋಮ್ಗಳು ಒಂದು ಸೈಡಿಗೆ ಹೋಗಿಬಿಡ್ತದೆ. ಸೊ ಅದಕ್ಕೆ ಈ ಒಂದು ಗ್ಯಾಮೆಟ್ನಲ್ಲಿ 23 ಕ್ರೋಮೋಸೋಮ್ ಬದಲು 24 ಕ್ರೋಮೋಸೋಮ್ ಆಗಿಬಿಡ್ತದೆ. ಇದಕ್ಕೆ ನಾವು ಏನು ಕರಿತೀವಿ, ಅನಪ್ಲಾಯ್ಡಿ ಅಂತ ಕರಿತೀವಿ. ದಟ್ ಲೀಡ್ಸ್ ಟು ಟ್ರೈಸೋಮಿಕ್ ಕಂಡೀಷನ್. ಸೊ ಹಂಗೆ ನೋಡೋದಾದರೆ ಅದರದ್ದೊಂದು ರೆಪ್ರೆಸೆಂಟೇಷನ್ ಹೇಗೆ ಮಾಡ್ಬೋದು, 2n+1 ಅಂದರೆ ಡಿಪ್ಲಾಯ್ಡ್ ಕಂಡೀಷನ್ನೇ ಹೌದು, 46 ಕ್ರೋಮೋಸೋಮೇ +1 47 ಅಲ್ವಾ. ಈಗ ಡೌನ್ ಸಿಂಡ್ರೋಮ್ ತಗೊಳ್ಳಿ, ಎಷ್ಟು ಕ್ರೋಮೋಸೋಮ್ ಇದೆ ಅವನಿಗೆ, 47 ಇರ್ತದೆ. ಆ ಡಿಸೀಸು ಸಫರಿಂಗ್ ಪರ್ಸನಿಗೆ 47 ಇರುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಆಪ್ಷನ್ ಸಿ ಏನಿದೆ ಅದು ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡೋಣ, ಎ ನಾರ್ಮಲ್ ಕಪಲ್ ಹ್ಯಾಸ್ 7 ಚಿಲ್ಡ್ರನ್, 2 daughters and 5 sons. 3 of the sons suffer from a hereditary disorder, but none of the daughter is affected. Which is the inheritance type ಅಂತ ಕೇಳಿದ್ದಾನೆ. ಇಲ್ಲಿ ಸೆಕ್ಸ್ ಲಿಮಿಟೆಡ್ ರಿಸೆಸಿವ್ ಅದಂತೂ ಬಿಡಿ, ಎಲಿಮಿನೇಟ್ ಮಾಡಿಬಿಡೋಣ, ಅದು ಇಲ್ಲವೇ ಇಲ್ಲ. ಆಟೋಸೋಮಲ್ ಡಾಮಿನೆಂಟ್ ಇದೆ, ನೋಡ್ಕೋಬೇಕಾಗ್ತದೆ. ಯಾವ ಎಕ್ಸಾಂಪಲ್ ಕೊಟ್ಟಿದ್ದಾನೆ NCERTಲಿ, ಮಯೋಟೋನಿಕ್ ಡಿಸ್ಟ್ರೋಫಿ ಕೊಟ್ಟಿದ್ದಾನೆ, ಬರೆದಿಟ್ಕೊಂಬಿಡಿ. ಓಕೆ, ನೆಕ್ಸ್ಟ್ ಸೆಕ್ಸ್ ಲಿಂಕ್ಡ್ ಡಾಮಿನೆಂಟ್, ಇದು ಯಾವುದೇ ಎಕ್ಸಾಂಪಲ್ ಕೊಟ್ಟಿಲ್ಲ. ಸೆಕ್ಸ್ ಲಿಂಕ್ಡ್ ರಿಸೆಸಿವ್. ಸೊ ಈಗ ನಮಗೆ ಕನ್ಫ್ಯೂಷನ್ ಇರೋದು ಆಟೋಸೋಮಲ್ ಡಾಮಿನೆಂಟಾ ಅಥವಾ ಸೆಕ್ಸ್ ಲಿಂಕ್ಡ್ ರಿಸೆಸಿವಾ ಈ ಕ್ವಶನ್ಗೆ ಆನ್ಸರ್ ಅಂತ ಹೇಳಿ ಅಲ್ವಾ. ಸೊ ಆ ನಾರ್ಮಲ್ ಕಪಲ್ ಅಂತ ಹೇಳಿದ್ರೆ ಈಗ ಫಾದರ್ ಮತ್ತು ಮದರ್, ಅವರ ಜನ್ರೇಷನ್ ಯಾವುದು, ಫಸ್ಟ್ ಜನ್ರೇಷನ್ ನೆನ್ಪಿಟ್ಕೊಳ್ಳಿ. ಮತ್ತು ಅವರಿಗೆ ಟೋಟಲ್ 7 ಮಕ್ಕಳು, ಅದು ಸೆಕೆಂಡ್ ಜನ್ರೇಷನ್ ನೆನ್ಪಿಟ್ಕೊಳ್ಳಿ. ಇಲ್ಲಿ ಥರ್ಡ್ ಜನ್ರೇಷನ್ ಕೊಟ್ಟಿಲ್ಲ, ಪರವಾಗಿಲ್ಲ. ಸೊ ಈ ಡಿಸೀಸ್ ನೋಡಿ, ಫಸ್ಟ್ ಜನ್ರೇಷನ್ ಪೇರೆಂಟ್ಸ್ನಲ್ಲಿ ಇಲ್ಲ, ಬಟ್ ಸೆಕೆಂಡ್ ಜನ್ರೇಷನ್ ಮಕ್ಕಳಲ್ಲಿ ಇದೆ, ಅರ್ಥ ಮಾಡ್ಕೊಳ್ಳಿ. ಸೊ ಇಫ್ ಎನಿ ಡಿಸಾರ್ಡರ್, ಜೆನೆಟಿಕ್ ಡಿಸಾರ್ಡರ್ ಸ್ಕಿಪ್ಸ್ ದ ಜನ್ರೇಷನ್, ಒಂದು ಜನ್ರೇಷನಲ್ಲಿ ಇಲ್ಲ, ಸೆಕೆಂಡ್ ಜನ್ರೇಷನಲ್ಲಿ ಇದೆ, ಥರ್ಡ್ ಜನ್ರೇಷನಲ್ಲಿ ಇಲ್ಲ, ಫೋರ್ತ್ ಜನ್ರೇಷನಲ್ಲಿ ಇದೆ, ಡಿಸೀಸಸ್ ಈ ಥರ ಪ್ಯಾಟರ್ನ್ನ ಫಾಲೋ ಮಾಡಿದರೆ 100% ಅದು ರಿಸೆಸಿವ್ ಟ್ರೈಟ್. ಅದು ಆಟೋಸೋಮಲ್ ಆಗಿರ್ಬೋದು, ಆಲೋಸೋಮಲ್ ರಿಸೆಸಿವ್ ಟ್ರೈಟ್ ಆಗಿರ್ಬೋದು. ನಮಗೀಗ ಒಂದು ಗೊತ್ತಾಯಿತು, ಇದು ರಿಸೆಸಿವ್ ಟ್ರೈಟ್ ಅಂತ ಹೇಳಿ. ಓಕೆ, ಮತ್ತು ಇನ್ನೊಂದು, ಇದು ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಆಗಿದ್ದರೆ 100% ಏನಿರುತ್ತೆ ಅಂತ ಹೇಳಿದ್ರೆ, ಈಗ ನಮಗೆ ಇಲ್ಲಿ 2 ಡಾಟರ್ಸ್ ಹಾಗೂ 5 ಗಂಡು ಮಕ್ಕಳು ಇದೆ, 5 ಸನ್ಸ್ ಇದ್ದಾರೆ. ಸೊ 5 ಸನ್ಸಲ್ಲಿ ಇಲ್ಲಿ 3 ಸನ್ಸಿಗೆ ಮಾತ್ರ ಡಿಸೀಸ್ ಇದೆ, ಸೊ ಡಾಟರ್ಸ್ಗಳಲ್ಲಿ ಇಲ್ಲ. ಸೊ ಒಂದು ಪರ್ಟಿಕ್ಯುಲರ್ ಗ್ರೂಪಿಗೆ ಅಂದರೆ ಸನ್ ಅಂತ ಹೇಳುವಂಥ ಈ ಸನ್ಸ್ ಏನಿದ್ದಾರೆ ಅವರಿಗೆ ಮಾತ್ರ ಡಿಸೀಸ್ ಬಂದಿದೆ, ಡಾಟರ್ಸಿಗೆ ಬರಲಿಲ್ಲ ಅಂತ ಹೇಳಿದ್ರೆ 100% ಇದು ಸೆಕ್ಸ್ ಲಿಂಕ್ಡ್ ಅಲ್ವಾ. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಈಗ ಏನಾದರೂ 2 ಡಾಟರ್ಸಲ್ಲಿ ಅಟ್ಲೀಸ್ಟ್ 1 ಡಾಟರಿಗೆ ಅಥವಾ 5 ಸನ್ಗಳಲ್ಲಿ 2 ಸನ್ಗಳಿಗೆ ಅಥವಾ ವಾಟ್ ಎವರ್ ಇಟ್ ಈಸ್, ಎಲ್ಲ ಡಾಟರ್ಸ್ಗಳಲ್ಲೂ ಹಾಗೂ ಎಲ್ಲ ಸನ್ಸ್ನಲ್ಲೂ ಡಿಸೀಸ್ ಇದ್ದಿದ್ದರೆ 100% ಅದು ಆಟೋಸೋಮ್, ಯಾಕಂತ ಹೇಳಿದ್ರೆ ಅದು ಸೆಕ್ಸ್ ಕ್ರೋಮೋಸೋಮ್ನ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಪರ್ಟಿಕ್ಯುಲರ್ ಒಂದೇ ಒಂದು ಸೆಕ್ಸಿಗೆ ಅಂದರೆ ಸನ್ಸ್ಗಳಿಗೆ ಮಾತ್ರ ಡಿಸೀಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಸೆಕ್ಸ್ ಲಿಂಕ್ಡ್ ಇರಬಹುದು, ಅರ್ಥ ಮಾಡ್ಕೊಳ್ಳಿ. ಸೊ ಆಪ್ಷನ್ ಡಿ ಏನಿದೆ, ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಟ್ರೈಟ್ ಡಿಸೀಸ್, ದಟ್ಸ್ ಇಟ್. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡೋಣ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಕಂಡೀಷನ್ಸ್ ಇನ್ ಹ್ಯೂಮನ್ಸ್ ಈಸ್ ಕರೆಕ್ಟ್ಲಿ ಮ್ಯಾಚ್ಡ್ ವಿತ್ ಇಟ್ಸ್ ಕ್ರೋಮೋಸೋಮಲ್ ಅಬ್ನಾರ್ಮ್ಯಾಲಿಟಿ ಅಥವಾ ಲಿಂಕೇಜ್. ಡೌನ್ ಸಿಂಡ್ರೋಮ್ ಟ್ರೈಸೋಮಿ 21 ಕೊಡಬೇಕಿತ್ತು, ಅವನು 44 ಆಟೋಸೋಮ್ಸ್ ಪ್ಲಸ್ X0, ತಪ್ಪಿದೆ. ಕ್ಲೆನ್ಫೆಲ್ಟರ್ ಸಿಂಡ್ರೋಮ್ ಅಂದರೆ ನಮಗೆ ಗೊತ್ತಿದೆ 44 ಆಟೋಸೋಮ್ ಜೊತೆಗೆ XXY. ಸೊ ಹಾಗೆ ನೋಡೋದಾದರೆ ಆಪ್ಷನ್ ಬಿ ಏನಿದೆ ಅದು ಕರೆಕ್ಟ್ ಆದಂಥ ಉತ್ತರ. ಕಲರ್ ಬ್ಲೈಂಡ್ನೆಸ್ ಅಂತ ಕೊಟ್ಟಿದ್ದಾರೆ, ಅದು X ಲಿಂಕ್ಡ್ ಆಗಬೇಕಿತ್ತು, ಇಲ್ಲಿ Y ಲಿಂಕ್ಡ್ ಅಂತ ಕೊಟ್ಟುಬಿಟ್ಟಿದ್ದಾರೆ, ತಪ್ಪು. ಎರಿಥ್ರೋಬ್ಲಾಸ್ಟೋಸಿಸ್ ಫಿಟಾಲಿಸ್ ಅಂತ ಹೇಳುವಂಥದ್ದು RH ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಂತು, ಅಂದರೆ ಮದರ್ ಬ್ಲಡ್ RH ನೆಗೆಟಿವ್ ಇರಬೇಕು, ಹುಟ್ಟುವಂಥ ಮಗುವಿನ ಬ್ಲಡ್ ಏನಿದೆ ಅದು RH ಪಾಸಿಟಿವ್ ಆಗಿದ್ದರೆ ಮಾತ್ರ ಎರಿಥ್ರೋಬ್ಲಾಸ್ಟೋಸಿಸ್ ಫಿಟಾಲಿಸ್ ಆಗ್ತದೆ, ಅದು ಕೂಡ ತಪ್ಪಿದೆ ಇಲ್ಲಿ. ಸೊ ಆಪ್ಷನ್ ಬಿ ಕರೆಕ್ಟ್ ಆದಂಥ ಉತ್ತರ. ನೆಕ್ಸ್ಟ್ ನೋಡೋಣ, ದ ಮೋಸ್ಟ್ ಪಾಪ್ಯುಲರ್ಲಿ ನೌನ್ ಬ್ಲಡ್ ಗ್ರೂಪಿಂಗ್ ಈಸ್ ದಿ ABO ಗ್ರೂಪಿಂಗ್. It is named ABO, not ABC, because O in it refers to ಅಂದರೆ ಹ್ಯಾವಿಂಗ್. ಈ RBC ಸರ್ಫೇಸಲ್ಲಿರುವಂಥ ಆ್ಯಂಟಿಜನ್ಸ್ ಏನಿದೆ ಅದು A ಮತ್ತು B, ಸಮ್ಟೈಮ್ಸ್ AB ಸಿಗುತ್ತೆ. AB ಇದ್ದರೆ ಅದು ಕೋಡಾಮಿನೆನ್ಸ್ ಅಲ್ವಾ. ಸೊ AB ಬ್ಲಡ್ ಗ್ರೂಪಿಗೆ ನಾವು ಕೋಡಾಮಿನೆನ್ಸ್ ಅಂತ ಕರಿತೀವಿ. ಜಿನೋಟೈಪ್ ಗೊತ್ತಿರಬೇಕು ನಿಮಗೆ, IA IB ಇದನ್ನು ಕೇಳೋ ಚಾನ್ಸ್ ಇದೆ.
ಈಗ ಓ ಬ್ಲಡ್ ಗ್ರೂಪ್ನ ಇರೋರಲ್ಲಿ ಆರ್ ಬಿ ಸಿ ಇರುತ್ತಲ್ಲ, ಅದರ ಸರ್ಫೇಸ್ನಲ್ಲಿ ಯಾವುದೇ ರೀತಿಯಾದಂಥ ಆ್ಯಂಟಿಜನ್ ಇರೋದಿಲ್ಲ. ಅದಕ್ಕೆ ನಾವು ನಿಲ್ ಅಂತ ಕರೆಯೋದು, ಅಂದರೆ ಓ ಅಂದರೆ 0 ಅಷ್ಟೇ. ಸೊ ಅದು ಬ್ಲಡ್ ಗ್ರೂಪೇ ಅಲ್ಲ ಅಂತ ಹೇಳುವ ಹಾಗೆ. ಸೊ ಹಂಗೆ ನೋಡೋದಾದರೆ ಆಪ್ಷನ್ ಡಿ ನೋಡಿ, ನೋ ಆ್ಯಂಟಿಜನ್ಸ್ ಎ ಆ್ಯಂಡ್ ಬಿ ಆನ್ ಆರ್ ಬಿ ಸಿ. ಆಪ್ಷನ್ ಡಿ ಕರೆಕ್ಟ್. ನೆಕ್ಸ್ಟ್ ನೋಡೋಣ. ದ ಫ್ರೂಟ್ ಫ್ಲೈ ಡ್ರೋಸೋಫಿಲಾ ಮೆಲನೋಗ್ಯಾಸ್ಟರ್ ವಾಸ್ ಫೌಂಡ್ ಟು ಬಿ ವೆರಿ ಸೂಟೇಬಲ್ ಫಾರ್ ಎಕ್ಸ್ಪೆರಿಮೆಂಟಲ್ ವೆರಿಫಿಕೇಷನ್ ಆಫ್ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಬೈ ಮಾರ್ಗನ್ ಆ್ಯಂಡ್ ಇಸ್ ಕಲೀಗ್ಸ್. ಬಿಕಾಸ್ ಯಾಕೆ? ಸ್ಮಾಲರ್ ಫೀಮೇಲ್ ಈಸ್ ಈಸಿಲಿ ರೆಕಗ್ನೈಸೇಬಲ್ ಫ್ರಮ್ ಲಾರ್ಜರ್ ಮೇಲ್. ಅದು ಆ್ಯಕ್ಚುಲಿ ಉಲ್ಟಾ ಆಗಬೇಕಿತ್ತು ಅದು. ಸೊ ಫೀಮೇಲ್ ಡ್ರೋಸೋಫಿಲಾ ಯಾವತ್ತು ದೊಡ್ಡದು, ಲಾರ್ಜರ್, ಮೇಲು ಸಣ್ಣದು. ಸೊ ತಪ್ಪಿದೆ. ಇಟ್ ಕಂಪ್ಲೀಟ್ಸ್ ಲೈಫ್ ಸೈಕಲ್ ಇನ್ ಅಬೌಟ್ 2 ವೀಕ್ಸ್. ಹೌದು, ಕರೆಕ್ಟ್ ಇದೆ. ಸೊ ಆಪ್ಷನ್ ಬಿ ಕರೆಕ್ಟ್ ಆದಂಥ ಉತ್ತರ. ನೋಡೋಣ. ಇಟ್ ರೀಪ್ರೊಡ್ಯೂಸಸ್ ಪಾರ್ಥೆನೋಜೆನೆಟಿಕಲಿ. ಇಲ್ಲ, ಹನಿ ಬೇಸ್ ಆ್ಯಕ್ಚುಲಿ ಪಾರ್ಥೆನೋಜೆನೆಟಿಕಲ್ ರಿಪ್ರೊಡಕ್ಷನ್. ಇದು ನಾರ್ಮಲ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಅದು ಕೂಡ ತಪ್ಪು. ಆ ಸಿಂಗಲ್ ಮೇಟಿಂಗ್ ಪ್ರೊಡ್ಯೂಸಸ್ 2 ಯಂಗ್ ಫ್ಲೈಸ್. ಇಲ್ಲ, ಸಿಂಗಲ್ ಮೇಟಿಂಗ್ ಪ್ರೊಡ್ಯೂಸಸ್ ಥೌಸಂಡ್ಸ್ ಆಫ್ ಯಂಗ್ ಫ್ಲೈಸ್. ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಆಪ್ಷನ್ ಬಿ ಕರೆಕ್ಟ್ ಆದಂಥ ಉತ್ತರ. ನೆಕ್ಸ್ಟ್ ನೋಡಿ, ಇದು ಪೆಡಿಗ್ರಿ ಅನಾಲಿಸಿಸಿಂದ ಕೇಳಿರುವಂಥ ಕ್ವಶನ್ ಇದು. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸಿಂಬಲ್ಸ್ ಆ್ಯಂಡ್ ಇಟ್ಸ್ ರೆಪ್ರೆಸೆಂಟೇಷನ್ ಯೂಸ್ಡ್ ಇನ್ ಹ್ಯೂಮನ್ ಪೆಡಿಗ್ರಿ ಅನಾಲಿಸಿಸ್ ಈಸ್ ಕರೆಕ್ಟ್? ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಫಸ್ಟ್ ನೋಡಿ, ಸ್ಕ್ವೇರ್ ಕೊಟ್ಬಿಟ್ಟಿದ್ದಾನೆ, ಅದು ಅನ್ಅಫೆಕ್ಟೆಡ್ ಮೇಲ್ ಆಗಬೇಕಿತ್ತು, ಬಟ್ ಇಲ್ಲಿ ಫೀಮೇಲ್ ಕೊಟ್ಟಿದ್ದಾರೆ, ತಪ್ಪು. ನೆಕ್ಸ್ಟ್ ನೋಡಿ, ಅದೇನಿದೆ, ಒಂದು ಅಫೆಕ್ಟೆಡ್ ಇಂಡಿವಿಜುವಲ್ಸು, ಬಟ್ ಒಂದು ಪರ್ಟಿಕ್ಯುಲರ್ಲಿ ಆ ಸೆಕ್ಸ್ ಏನಿದೆ ಅದು ನಾಟ್ ಸ್ಪೆಸಿಫೈಡ್, ಅನ್ಸ್ಪೆಸಿಫೈಡ್ ಸೆಕ್ಸ್ ಬಟ್ ಅಫೆಕ್ಟೆಡ್. ಸೊ ಇಲ್ಲೇನು ಕೊಟ್ಬಿಟ್ಟಿದ್ದಾನೆ, ಮೇಲ್ ಅಫೆಕ್ಟೆಡ್ ಅಂತ ಕೊಟ್ಟಿದ್ದಾನೆ, ಅದು ತಪ್ಪು. ಓಕೆ, ನೆಕ್ಸ್ಟ್ ನೋಡಿ, ಸಿ ಸ್ಕ್ವೇರ್ ಡಬಲ್ ಲೈನ್ ಓ ಅಂದರೆ ಅನ್ಅಫೆಕ್ಟೆಡ್ ಫೀಮೇಲ್, ಅದು ಮೇಟಿಂಗ್ ಬಿಟ್ವೀನ್ ರಿಲೇಟಿವ್ಸ್, ಹೌದಲ್ವಾ? ಸೊ ಇದಕ್ಕೆ ನಾವೇನು ಕರಿತೀವಿ, ಕನ್ಸ್ಯಾಂಗ್ಯುಯಸ್ ಮೇಟಿಂಗ್ ಅಂತ ಕರಿತೀವಿ. ಸೊ ಆಪ್ಷನ್ ಸಿ ಕರೆಕ್ಟ್ ಆದಂಥ ಉತ್ತರ. ಇದನ್ನು ಕೇಳುವ ಚಾನ್ಸ್ ಇದೆ, ನೆನ್ಪಿಟ್ಕೊಳ್ಳಿ. ಇನ್ನೊಂದು ನೋಡಿ, ಸರ್ಕಲ್ ಇದೆ, ಅನ್ಅಫೆಕ್ಟೆಡ್ ಫೀಮೇಲ್ ಆಗಬೇಕು, ಅಲ್ಲಿ ಮೇಲ್ ಕೊಟ್ಬಿಟ್ಟಿದ್ದಾರೆ, ಅದು ಕೂಡ ತಪ್ಪು. ಆಪ್ಷನ್ ಸಿ ಕರೆಕ್ಟ್. ನೆಕ್ಸ್ಟ್ ನೋಡಿ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಕಂಡೀಷನ್ಸ್ ಇನ್ಕರೆಕ್ಟ್ಲಿ ಡಿಸ್ಕ್ರೈಬ್ಸ್ ದ ಮ್ಯಾನರ್ ಆಫ್ ಡಿಟರ್ಮೈನಿಂಗ್ ದಿ ಸೆಕ್ಸ್ ಇನ್ ದಿ ಗಿವನ್ ಎಕ್ಸಾಂಪಲ್. ಸೊ ಇಲ್ಲಿ ಕೊಟ್ಟಿರುವಂಥ 4 ಸೆಕ್ಸ್ ಡಿಟರ್ಮಿನೇಷನ್ ಸ್ಟೇಟ್ಮೆಂಟ್ಗಳಲ್ಲಿ ಒಂದು ಇನ್ಕರೆಕ್ಟ್ ಇದೆ, ಅದನ್ನು ನಾವು ನೋಡಬೇಕು. X0 ಟೈಪ್ ಆಫ್ ಸೆಕ್ಸ್ ಕ್ರೋಮೋಸೋಮ್ಸ್ ಡಿಟರ್ಮೈನ್ ಮೇಲ್ ಸೆಕ್ಸ್ ಇನ್ ಗ್ರಾಸ್ ಹೋಪರ್. ಹೌದಲ್ವಾ? ಗ್ರಾಸ್ ಹೋಪರ್ನಲ್ಲಿ ನಾವು XX X0 ಟೈಪನ್ನು ನೋಡ್ತೀವಿ, ಅಲ್ಲಿ ಮೇಲ್ ಹೆಟ್ರೋಗ್ಯಾಮೆಟಿ ಇರುತ್ತೆ. ಅಂದರೆ ಮೇಲ್ ಏನಿದೆ ಕ್ರೋಮೋಸೋಮ್ಸ್ ಯಾವುದಿದೆ, ಸೆಕ್ಸ್ ಕ್ರೋಮೋಸೋಮ್ಸ್ X ಮತ್ತು 0 ಇರುತ್ತೆ, ಫೀಮೇಲ್ಸ್ನಲ್ಲಿ XX ಇರುತ್ತೆ. ಸೊ ಕರೆಕ್ಟ್ ಇದೆ ಸ್ಟೇಟ್ಮೆಂಟು. ಮೇಲ್ ಡಿಟರ್ಮೈನ್ಸ್ ದಿ ಸೆಕ್ಸ್ ಆಫ್ ದಿ ಆಫ್ರಿಂಗ್, ಅಲ್ವಾ? ನೆಕ್ಸ್ಟ್ ನೋಡಿ, X0 ಕಂಡೀಷನ್ ಇನ್ ಹ್ಯೂಮನ್ಸ್ ಆಸ್ ಫೌಂಡ್ ಇನ್ ಟರ್ನರ್ ಸಿಂಡ್ರೋಮ್ ಡಿಟರ್ಮೈನ್ಸ್ ಫೀಮೇಲ್ ಸೆಕ್ಸ್. ಆ್ಯಕ್ಚುಲಿ ಟರ್ನರ್ ಸಿಂಡ್ರೋಮ್ ಬರೋದೆಲ್ಲಿ, ಫೀಮೇಲ್ಸ್ಗಳಲ್ಲಿ. ಅಂದರೆ ಯಾವುದು ಕ್ಯಾರಿಯೋಟೈಪ್ ಇರುತ್ತೆ, X0 ಇರುತ್ತೆ, ಸೆಕ್ಸ್ ಕ್ರೋಮೋಸೋಮ್ X0 ಇರುತ್ತೆ. ಅಂದರೆ ಆ ಪರ್ಟಿಕ್ಯುಲರ್ ಫೀಮೇಲ್ ಒಂದು X ಕ್ರೋಮೋಸೋಮ್ ಇರೋದಿಲ್ಲ ಆ ಪರ್ಟಿಕ್ಯುಲರ್ ಫೀಮೇಲ್ನಲ್ಲಿ, ನೆನ್ಪಿಟ್ಕೊಳ್ಳಿ. ಸೊ X0 ಕಂಡೀಷನ್. ಸೊ ಆದರೆ ಇದು ಸೆಕ್ಸ್ ಡಿಟರ್ಮಿನೇಷನ್ ಅಲ್ಲಲ್ಲ. ಹ್ಯೂಮನ್ಸಲ್ಲಿ ನಾವು XX XY ನೋಡಬೇಕಾಗ್ತದೆ. XX ಅಂದರೆ ಫೀಮೇಲ್ಸ್, XY ಅಂದರೆ ಮೇಲ್ಸ್. ಇಲ್ಲಿ X0 ಅಂತ ಕೊಟ್ಟಿದ್ದಾರೆ. ಸೊ ಅದು ಟರ್ನರ್ ಸಿಂಡ್ರೋಮ್, ಐ ಡು ಅಗ್ರಿ, ಬಟ್ ಇಟ್ ವಿಲ್ ನಾಟ್ ಡಿಟರ್ಮೈನ್ ಫೀಮೇಲ್ ಸೆಕ್ಸ್. ಸೊ ಸ್ಟೇಟ್ಮೆಂಟ್ ಬಿ ಏನಿದೆ ಅದು ತಪ್ಪಿದೆ. ಆ್ಯಕ್ಚುಲಿ ಸ್ವಲ್ಪ ಕರೆಕ್ಟಾಗಿ ಅರ್ಥ ಮಾಡ್ಕೊಬೇಕು ನೀವು ಇಲ್ಲಿ. ನೆಕ್ಸ್ಟ್ ನೋಡಿ, ಹೋಮೋಝೈಗಸ್ ಸೆಕ್ಸ್ ಕ್ರೋಮೋಸೋಮ್ XX ಪ್ರೊಡ್ಯೂಸ್ ಫೀಮೇಲ್ ಇನ್ ಡ್ರೋಸೋಫಿಲಾ. ಹೌದಾ ಅಲ್ವಾ? ಹೌದು. ಡ್ರೋಸೋಫಿಲಾ ಕೂಡ XX XY ಡಿಟರ್ಮಿನೇಷನ್ ಅಂತ ತೋರಿಸುತ್ತೆ, ಲೈಕ್ ಹ್ಯೂಮನ್ಸ್. ಸೊ XX ಅಂತ ಹೇಳುವಂಥದ್ದು ಫೀಮೇಲ್, XY ಆದರೆ ಮೇಲ್ ಡ್ರೋಸೋಫಿಲಾ. ನೆಕ್ಸ್ಟ್ ನೋಡಿ, ಹೆಟೆರೋಝೈಗಸ್ ಸೆಕ್ಸ್ ಕ್ರೋಮೋಸೋಮ್ ದಟ್ ಈಸ್ ZW ಡಿಟರ್ಮೈನ್ ಫೀಮೇಲ್ ಸೆಕ್ಸ್ ಇನ್ ಬರ್ಡ್ಸ್. ಹೌದಲ್ವಾ? ಬರ್ಡ್ಸ್ನಲ್ಲಿ ನಾವು ಫೀಮೇಲ್ ಹೆಟ್ರೋಗ್ಯಾಮೆಟಿ ನೋಡ್ತೀವಿ, ZW ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್. ZW ಅಂದರೆ ಓವಮಲ್ಲಿ ಒಂದು Z ಕ್ರೋಮೋಸೋಮ್ ಇರಬೇಕು, ಇಲ್ಲ W ಕ್ರೋಮೋಸೋಮ್ ಇರಬೇಕು, ವಿಚ್ ಡಿಟರ್ಮೈನ್ಸ್ ದಿ ಸೆಕ್ಸ್ ಆಫ್ ದಿ ಆಫ್ರಿಂಗ್. ಸೊ ಕರೆಕ್ಟ್ ಇದೆ ನೋಡಿ, ಹೆಟೆರೋಝೈಗಸ್ ಸೆಕ್ಸ್ ಕ್ರೋಮೋಸೋಮ್ ZW ಡಿಟರ್ಮೈನ್ ಫೀಮೇಲ್ ಸೆಕ್ಸ್ ಇನ್ ಬರ್ಡ್ಸ್. ಎಲ್ಲ ಸ್ಟೇಟ್ಮೆಂಟ್ ಆ್ಯಕ್ಚುಲಿ ಕರೆಕ್ಟ್ ಇದೆ. ತಪ್ಪು ಯಾವುದಿದೆ? ಆಪ್ಷನ್ ಬಿ ತಪ್ಪಿದೆ. If 2 persons with AB blood group marry and have sufficiently large number of children, these children could be classified as A blood group, AB blood group, B blood group in 1:2:1 ratio. Modern technique of protein electrophoresis reveals presence of both A and B type proteins in AB blood group individuals. ದಿಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಅಂತ ಹೇಳಿ ಬಹಳ ಲೆಂದಿ ಕೊಟ್ಬಿಟ್ಟಿದ್ದಾನೆ. ಆ್ಯಕ್ಚುಲಿ ಏನೂ ಇಲ್ಲ. AB ಬ್ಲಡ್ ಗ್ರೂಪ್ ಏನಿದೆ ಇಂಡಿವಿಜುವಲ್ಸು, ಅಲ್ಲಿ ಇರುವಂಥ ಆ್ಯಂಟಿಜನ್ಸ್ ಯಾವುದು? ಬೋತ್ ಆ್ಯಂಟಿಜನ್ಸ್ A ಮತ್ತು B ಇರುತ್ತೆ. ಸೊ ಇಲ್ಲಿ ಏನಿದೆ ಕಂಡೀಷನ್, ಜಿನೋಟೈಪ್ IA IB ಇರುತ್ತೆ. ಸೊ ಇಲ್ಲಿ ಕೊಟ್ಟಿರುವಂಥ 4 ಆಪ್ಷನ್ಸ್ ನೋಡೋದಾದರೆ ಅದು ಇನ್ಕಂಪ್ಲೀಟ್ ಡಾಮಿನೆನ್ಸಾ? ಅಲ್ಲ. ಪಾರ್ಷಲ್ ಡಾಮಿನೆನ್ಸ್? ಅಲ್ಲ. ಕಂಪ್ಲೀಟ್ ಡಾಮಿನೆನ್ಸ್? ಅಲ್ಲ. ಕೋ ಡಾಮಿನೆನ್ಸ್? ಹೌದು. ಇಲ್ಲಿ ಆ್ಯಂಟಿಜನ್ A ಮತ್ತು ಆ್ಯಂಟಿಜನ್ B ಕೂಡ ಎಕ್ಸ್ಪ್ರೆಸ್ ಆಗ್ತಾ ಇರೋದ್ರಿಂದ, ಅಂದರೆ IA ಮತ್ತು IB ಬೋತ್ ಆರ್ ಎಕ್ಸ್ಪ್ರೆಸ್ಡ್ ಇನ್ ಎ ಹೆಟೆರೋಝೈಗಸ್ ಕಂಡೀಷನ್, ಇದು 100% ಕೋ ಡಾಮಿನೆನ್ಸ್. AB ಬ್ಲಡ್ ಗ್ರೂಪ್ ಕೋ ಡಾಮಿನೆನ್ಸ್. ಆಪ್ಷನ್ ಡಿ ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡಿ, ದ ಟರ್ಮ್ ಲಿಂಕೇಜ್ ವಾಸ್ ಕಾಯಿಂಡ್ ಬೈ
ವಾಲ್ಟರ್ ಸಟನ್ ಅವನು ಆ್ಯಕ್ಚುಲಿ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಮಾಡಿರೋದು. TH ಮಾರ್ಗನ್ ನೆನ್ಪಿಟ್ಕೊಳ್ಳಿ. ಸೊ ಮಾರ್ಗನ್ ಆ್ಯಕ್ಚುಲಿ ದ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡಿ, ಇನ್ ಹೀಸ್ ಕ್ಲಾಸಿಕ್ ಎಕ್ಸ್ಪೆರಿಮೆಂಟ್ಸ್ ಆನ್ ಪೀ ಪ್ಲಾಂಟ್ಸ್ ಮೆಂಡೆಲ್ ಡಿಡ್ ನಾಟ್ ಯೂಸ್ ಫ್ಲವರ್ ಪೊಸಿಷನ್ ಯೂಸ್ ಮಾಡಿದ್ದಾನೆ, ಸೀಡ್ ಕಲರ್ ಹೌದು, ಪಾಡ್ ಲೆಂತ್ ಇಲ್ಲ. ಸೊ ಪಾಡ್ ಶೇಪ್ ಹಾಗೂ ಪಾಡ್ ಕಲರನ್ನು ಅವನು ಯೂಸ್ ಮಾಡಿದ್ದಾನೆ, ಪಾಡ್ ಲೆಂತ್ ಮಾಡಲಿಲ್ಲ. ಆಪ್ಷನ್ ಸಿ ಕರೆಕ್ಟ್ ಆದಂಥ ಉತ್ತರ. ಸೀಡ್ ಶೇಪ್ ಯೂಸ್ ಮಾಡಿದ್ದಾನೆ. ಅ ಜೀನ್ ಶೋಯಿಂಗ್ ಕೋಡಾಮಿನೆನ್ಸ್ ಹ್ಯಾಸ್ both alleles independently expressed in the heterozygote. ಕರೆಕ್ಟಾ? ಆಪ್ಷನ್ ಎ ಏನಿದೆ ಅದು ಕರೆಕ್ಟ್ ಇದೆ. ಒನ್ ಅಲೀಲ್ ಡಾಮಿನೆಂಟ್ ಆನ್ ದಿ ಅದರ್ ಇಲ್ಲ, ಅದಕ್ಕೆ ನಾವು ಡಾಮಿನೆನ್ಸ್ ಅಂತ ಕರಿತೀವಿ. ಅಲೀಲ್ಸ್ ಟೈಟ್ಲಿ ಲಿಂಕ್ಡ್ ಆನ್ ದಿ ಸೇಮ್ ಕ್ರೋಮೋಸೋಮ್ ಲಿಂಕೇಜ್ ಅಂತ ಕರಿತೀವಿ. ಅಲೀಲ್ಸ್ ದಟ್ ಆರ್ ರಿಸೆಸಿವ್ ಟು ಈಚ್ ಅದರ್ ಹೋಮೋಸೈಗಸ್ ರಿಸೆಸಿವ್, ಎರಡೂ ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಆಪ್ಷನ್ ಎ ಕರೆಕ್ಟ್ ಇದೆ. ಇಂಡಿಪೆಂಡೆಂಟ್ ಆಗಿ ಎರಡೂ ಅಲೀಲ್ಸ್ಗಳು ಎಕ್ಸ್ಪ್ರೆಸ್ ಮಾಡ್ತಾ ಇದೆ, ಅಂದರೆ IA IB ಎ ಗುಡ್ ಎಕ್ಸಾಂಪಲ್. ನಿಮಗೆ ಗೊತ್ತಿದೆ, ಎರಡೂ ಅಲೀಲ್ಸ್ಗಳು ಎಕ್ಸ್ಪ್ರೆಸ್ ಮಾಡಿ ಕೊನೆಗೆ ಆ್ಯಂಟಿಜನ್ ಎ ಮತ್ತು ಆ್ಯಂಟಿಜನ್ ಬಿ ಅನ್ನು ಉತ್ಪತ್ತಿ ಮಾಡ್ತದೆ RBC ಪ್ಲಾಸ್ಮಾ ಮೆಮ್ಬ್ರೇನ್ ಮೇಲೆ. ಸೊ ದ ಬ್ಲಡ್ ಗ್ರೂಪ್ ಇಸ್ ಗೋಯಿಂಗ್ ಟು ಬಿ AB ಬ್ಲಡ್ ಗ್ರೂಪ್. ನಂತರ ನೋಡಿ, ಹಾಗೂ ಕೊನೆಯ ಕ್ವಶನ್ ಇದು, ಮ್ಯಾಚ್ ದ ಐಟಮ್ಸ್ ಗಿವನ್ ಇನ್ ಕಾಲಮ್ 1 ವಿತ್ ಕಾಲಮ್ 2. ನೋಡೋಣ. ಸೊ ಕಾಲಮ್ 1ನಲ್ಲಿ ಟೆಸ್ಟ್ ಕ್ರಾಸ್ ಕೊಟ್ಟಿದ್ದಾರೆ, ನಿಮಗೆ ಅದರದ್ದು ರೇಷಿಯೋ ಗೊತ್ತಿದೆ. ಟೆಸ್ಟ್ ಕ್ರಾಸದ ರೇಷಿಯೋ 1:1 ಅಲ್ವಾ? ಓಕೆ, ಟೆಸ್ಟ್ ಕ್ರಾಸಿಂದ ಏನು ಅಡ್ವಾಂಟೇಜ್ ಆಗ್ತದೆ? ಟು ಡಿಟರ್ಮೈನ್ ದಿ ಅನ್ನೋನ್ ಜೀನೋಟೈಪ್ ಆಫ್ ದಿ ಆಫ್ ಸ್ಪ್ರಿಂಗ್. ನೆಕ್ಸ್ಟ್ ಡೈ ಹೈಬ್ರಿಡ್ ಕ್ರಾಸ್ ನೋಡೋದಾದರೆ ನಮಗೆ ಗೊತ್ತಿದೆ 9:3:3:1, 9:3:3:1 ಕರೆಕ್ಟೇ. ಇನ್ಕಂಪ್ಲೀಟ್ ಡಾಮಿನೆನ್ಸ್ ನೋಡೋದಾದರೆ 1:2:1. ಮೋನೋ ಹೈಬ್ರಿಡ್ ಕ್ರಾಸ್ ನೋಡೋದಾದರೆ 3:1. ಸೊ ಹಾಗೆ ನೋಡೋದಾದರೆ ಉತ್ತರ ಹುಡ್ಕೋಬೇಕಾಗ್ತದೆ, ನೀವೇ ಹುಡ್ಕೊಳ್ಳಿ. ಸಾಧ್ಯವಾದರೆ ನಾನು ಉತ್ತರ ಹೇಳಿಬಿಟ್ಟಿದ್ದೀನಿ. ಸೊ ದಟ್ಸ್ ಆಲ್ ಅಬೌಟ್ ಫ್ರಮ್ ದಿಸ್ ವಿಡಿಯೋ ಸೆಷನ್. ಐ ಹೋಪ್ ನಿಮಗೆ ನಾನು ಮಾಡ್ತಿರುವಂಥ ಈ ಕ್ರ್ಯಾಶ್ ಕೋರ್ಸ್ ಹೆಲ್ಪ್ ಆಗ್ತಾ ಇದೆ. ನೋಡಿ, ಇದು KCETಗೂ ಹೆಲ್ಪ್ ಆಗುತ್ತೆ, ನೀಟ್ಗೂ ಹೆಲ್ಪ್ ಆಗುತ್ತೆ. ನಾನೇನು ಕರೆಕ್ಟಾಗಿ KCET ಅಂತಲೂ ಅಲ್ಲ, ನೀಟ್ ಕ್ವಶನ್ಸ್ಗಳು ಇಲ್ಲಿದೆ, ನೀವು ನೋಡಿರಬಹುದು. ಸೊ ಯಾವುದೇ ಕ್ವಶನ್ಗಳನ್ನ ಕೇಳಬಹುದು. ಐ ಬಿಲೀವ್ ದ್ಯಾಟ್ ನಾನು ನಿಮಗೆ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಹೇಳಿ. ನಿಮಗೆ ನಾನು ಮಾಡುತ್ತಿರುವಂಥ ಈ ವಿಡಿಯೋ ಸೀರೀಸ್ ಇಷ್ಟ ಆಗಿದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ವೀಡಿಯೋಸನ್ನು ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಥ್ಯಾಂಕ್ ಯು ವೆರಿ ಮಚ್.